ನಮ್ಮ ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಉಪ ಸಮಿತಿ ಸದಸ್ಯರುಗಳು ಎಲ್ರಿಗೂ ನನ್ನ ವಂದನೆಗಳು. ಹಾಗೆ ಮಾಧ್ಯಮ ಮಿತ್ರರಿಗೂ ನನ್ನ ವಂದನೆಗಳು. ಈಗಾಗಲೇ ನಮ್ಮ ಸ್ನೇಹಿತರಾದಂಥ ಡಿ.ಆರ್. ವೆಂಕಟೇಶ್ ಅವರು ಹೇಳಿದ್ದಾರೆ. ಈಗಿನ ಮಾಧ್ಯಮದವರಿಗೆ ನನ್ನ ಹೆಸರು ಸಂಪೂರ್ಣವಾಗಿ ಗೊತ್ತಿಲ್ಲ ಅಂದರೆ ನನ್ನ ಹೆಸರು NRK ವಿಶ್ವನಾಥ್ ಅಂತ. ನಾನು ಈ ಸಂಘದ ಸಾರಥ್ಯ ವಹಿಸಿಕೊಂಡು ಇನ್ನೇನು ಮೇ ತಿಂಗಳು ಬರೋ ಹೊತ್ತಿಗೆ 2 ವರ್ಷ ಆಗ್ತಾ ಇದೆ. ಆ್ಯಕ್ಚುಲಿ ಈ ಹಿಂದೆನೇ ನಮ್ಮ ಸಮಿತಿಯಲ್ಲಿ ಪತ್ರಗೋಷ್ಠಿ ಮಾಡಬೇಕು ಅಂತ ಆಯಿತು, ಏನೇನೋ ಯೋಜನೆಗಳನ್ನ ಹಾಕ್ಕೊಂಡ್ವಿ, ಮಾಡೋಕ್ಕಾಗಲಿಲ್ಲ. ಈ ಸರಿ ಮಾಡಬೇಕಾಗಿದೆ, ಯಾಕೆಂದರೆ ಮುಂದೆ ಏನೇನೋ ಕಾರ್ಯಕ್ರಮಗಳಿರ್ತವೆ. ಆ ಪ್ರಯುಕ್ತವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಈಗ ನಮ್ಮೊಂದಿಗೆ ಸಂಘದ ಬಗ್ಗೆ ಮಾತಾಡಲಿಕ್ಕೆ, ಅದರ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಈಗ ಮೊದಲಿಗೆ ಸಂಘದ ಉಪಾಧ್ಯಕ್ಷರಾದ ಜಗದೀಶ್ ಕೊಪ್ಪ ಅವರು ವೇದಿಕೆ ಬರಬೇಕು. ಹಾಗೆ ಇನ್ನೊಬ್ಬರು ಉಪಾಧ್ಯಕ್ಷರು ಜೋಸೆಮ್ಮನ್ ಅವರು ಇರಬೇಕಿತ್ತು ನಮ್ಮ ಜೊತೆ. ಅವರೇನ ಸಿನಿಮಾ ನೋಡ್ತಾ ಇದ್ದೀನಿ ಮಾಡಿ ಅಂತೇಳಿ ಹೇಳಿ ಕಳಿಸಿದ್ದಾರೆ. ಈಗ ಸಂಘದ ಕಾರ್ಯದರ್ಶಿಗಳು ಸೆಬಸ್ಟಿನ್ ಡೇವಿಡ್ ಅವರು ವೇದಿಕೆಗೆ ಬರಬೇಕು. ಆ ಥರ ಇರುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನ್ಯಾಯಯುತವಾಗಿ ನ್ಯಾಯ ಸಲ್ಲಿಸಬೇಕು ಅಂತೇಳಿ ವಿಚಾರಣಾ ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಸಂಚಾಲಕರಾಗಿ ಜೆ ಕೃಷ್ಣ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ದಯವಿಟ್ಟು ವೇದಿಕೆ ಬರಬೇಕು. ನಿಮಗೆ ಸ್ವಾಗತ. ಹಾಗೆಯೇ ಸಂಯೋಜನಾ ಸಮಿತಿ, ಈ ಸಂಯೋಜನಾ ಸಮಿತಿಯಲ್ಲಿ ನಮಗೆ ಹಿರಿಯ ನಿರ್ದೇಶಕರಾದಂಥ ರಾಮನಾಥ್ ಋಗ್ವೇದಿ ಅವರಿದ್ದಾರೆ. ಮಾಹಿತಿಗಳನ್ನು ತಿಳಿಸಕ್ಕೆ ಮೊದಲಿಗೆ ನಮ್ಮ ಸಂಘ ಬಂದು 42 ವರ್ಷಗಳಾಯಿತು. 1984ರಲ್ಲಿ ಜೂನ್ ತಿಂಗಳಲ್ಲಿ ಪುಟ್ಟಣ್ಣ ಕನಗಾಲ್ ಅವರ ನೇತೃತ್ವದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಲಕ್ಷ್ಮೀನಾರಾಯಣ ಅವರು ತುಂಬಾ ಹಿರಿಯ ನಿರ್ದೇಶಕರು ಜೊತೆಯಲ್ಲಿದ್ದರು. ಸಂಘ ಸ್ಥಾಪನೆ ಆಯಿತು. ಆಮೇಲೆ ದೊಡ್ಡ ದೊಡ್ಡ ನಿರ್ದೇಶಕರು ಅಧ್ಯಕ್ಷರಾಗಿದ್ದರು. ರಾಜನ್ ಸಿಂಗ್ ಬಾಬು ಅವರು ಇರ್ಬೋದು, ಆಮೇಲೆ ನಾಗಾಭರಣ ಅವರು ಇರ್ಬೋದು, ಅಥವಾ PH ವಿಶ್ವನಾಥ್ ಇರ್ಬೋದು. ಹೀಗೆ ಬೇರೆ ಬೇರೆ MS ರಮೇಶ್ ಅವರು ಇರ್ಬೋದು, ಬೇರೆ ಬೇರೆ ಅಧ್ಯಕ್ಷರುಗಳು ಅಧಿಕಾರ ನಡೆಸ್ಕೊಂಡು ಬಂದಿದ್ದಾರೆ. ಈಗ ನಮ್ಮ ಸರದಿ ನಾವು ಮಾಡ್ತಾ ಇದ್ದೀವಿ. ಈಗ ಅದ್ರ ಬಗ್ಗೆ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನ ಜಗದೀಶ್ ಕೊಪ್ಪ ಅವರು. ನಮ್ಮ ನಿರ್ದೇಶಕರ ಸಂಘದ ಚುನಾವಣೆ 4ನೇ ತಾರೀಕು 9ನೇ ತಿಂಗಳು 2022ರಲ್ಲಿ ಚುನಾವಣೆ ಆಯಿತು. ಅಲ್ಲಿ ನಾವುಗಳೆಲ್ಲ ಚುನಾವಣೆ ನಿಂತು ಗೆದ್ವಿ. ಅಧ್ಯಕ್ಷರು, ನಾನು, ಡೇವಿಡ್ ಅವರು, ಸಾಯಿ ಕೃಷ್ಣ ಅವರು ಎಲ್ಲರೂ ಗೆದ್ದು ಬಂದ್ವಿ. ಬಂದಾದ್ಮೇಲೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಸ್ವಲ್ಪ ಮುಂದೆ ಹೋಯ್ತು. ಆ ಸಮಸ್ಯೆಗಳನ್ನ ನಾವು DR ಆಫೀಸ್ಗೆ ಹೋಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಮ್ಮ NRK ವಿಶ್ವನಾಥ್ ಅವರು ಅಧ್ಯಕ್ಷ ಆದರು. ಅಲ್ಲಿಂದ ಇಲ್ಲಿಗೆ ಹತ್ತತ್ರ 2 ವರ್ಷ NRK ವಿಶ್ವನಾಥ್ ಅವರು ಅಧ್ಯಕ್ಷರಾಗಿ ನಮ್ಮ ನಿರ್ದೇಶಕರ ಸಂಘದ ಕಾರ್ಯ ವಹಿಸ್ಕೊಂಡು ಕೆಲಸ ಕಾರ್ಯಗಳನ್ನು ನಡ್ಕೊಂಡು ಹೋಗ್ತಾ ಇದೆ. ಸೊ ನಾನು ಇಲ್ಲಿವರೆಗೂ ನಾನು ನೋಡ್ದಂಗೆ ನಿರ್ದೇಶಕರ ಸಂಘ ಸ್ವಲ್ಪ ಹಿಂದೆ ಇತ್ತು ನನಗೆ ನೆನಪಿರುವಂಗೆ. ಆಮೇಲೆ ನಮ್ಮ ಅಧ್ಯಕ್ಷ ಆದಮೇಲೆ ಇಲ್ಲಿವರೆಗೂ ಎಲ್ಲ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡಿಕೊಂಡು, ಪುಟ್ಟಣ್ಣವ್ರ ಬರ್ತಡೇನ ನಾನು ಇದುವರೆಗೂ ನೋಡಿರಲಿಲ್ಲ. ಇವರು ಅಧ್ಯಕ್ಷ ಆದಮೇಲೆ ನಾವು ಬಂದಮೇಲೆ 2 ಸಾರಿ ಪುಟ್ಟಣ್ಣವರ ಜನ್ಮದಿನ ಆಚರಣೆ ಮಾಡಿದ್ವಿ. ಆಮೇಲೆ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮನ ಮಾಡಿದ್ವಿ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಸೊ ಇದ್ರ ಜೊತೆಗೆ ಈಗ ನಿರಂತರವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಅಧ್ಯಕ್ಷರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಸೈಟ್ ಎಲ್ಲಿದೆ ಅನ್ನೋದು ನಮಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಈಗ ಅದು 2 ಸೈಟನ್ನ ಹುಡುಕಿ ಹೋಗಿ ಮೊನ್ನೆ ಎಲ್ಲ ನೋಡ್ಕೊಂಡು ಬಂದು ಅಲ್ಲಿ ಜಾಗ ಎಲ್ಲ ಕ್ಲೀನ್ ಮಾಡಿ ಅಲ್ಲಿಗೆ ಬೋರ್ಡ್ ಹಾಕ್ಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿಕೊಂಡು ಈಗ ಅತಿ ಶೀಘ್ರದಲ್ಲೇ ಆ ಜಾಗಕ್ಕೆ ಹೋಗಿ ಬೋರ್ಡ್ ಹಾಕ್ಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಇದೇ ರೀತಿ ಇನ್ನೂ ನಮ್ಮ ಒಂದು 5-6 ತಿಂಗಳ ಕಾಲ ನಮ್ಮ ಅವಧಿ ಇದೆ. ಅಷ್ಟರಲ್ಲಿ ನಮ್ಮ ನಿರ್ದೇಶಕರ ಸಂಘಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಆಗ್ಬೇಕು ಅಂತ ಅನ್ಕೊಂಡು ನಾವು ಉದ್ದೇಶಗಳನ್ನ ಇಟ್ಕೊಂಡಿದ್ದೀವೋ ಆ ಉದ್ದೇಶಗಳನ್ನ ಅಷ್ಟರೊಳಗೆ ಮಾಡ್ತೀವಿ ಅನ್ನೋ ನಂಬಿಕೆ, ಭರವಸೆ ನಮಗಿದೆ. ಇದರಿಂದ ನಮ್ಮ ಅಧ್ಯಕ್ಷರದು ತುಂಬಾ ಶ್ರಮ ಇದೆ. ಅವ್ರ ಜೊತೆ ನಾವುಗಳೆಲ್ಲ ಸೇರ್ಕೊಂಡು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತೀವಿ. ಇದೇ ರೀತಿ ಸಂಘ ಮುಂದೆ ಸಾಗ್ಲಿ, ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋಷ್ಟು ಶಕ್ತಿನ ನಿಮ್ಮ ಕಡೆಯಿಂದ ನಮ್ಗೆ ಸಿಗ್ಲಿ ಅನ್ನೋಂತ ನಾನು ಮಾತುಗಳನ್ನ ಹೇಳಿ ಮುಗಿಸ್ತೀನಿ. ಧನ್ಯವಾದ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ನಾನು 2015ರಲ್ಲಿ ಚುನಾವಣೆಗೆ ನಿಂತು MS ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಾನು ಕೂಡ EC ಮೆಂಬರ್ ಆಗಿದ್ದೆ. ಅದಾದ ನಂತರ ನಾಗೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾದರು. ಸತತವಾಗಿ ಗೆದ್ಗಂಡೆ ಬರ್ತಾ ಇದ್ದೀನಿ.
ಅಷ್ಟು ಅಧ್ಯಕ್ಷರುಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದು ಬೇರೆ ಥರ. ಅವರು ಚೆನ್ನಾಗಿ ಸೇವೆ ಮಾಡಿದ್ರು. ಬಟ್ ನಮ್ಮ ವಿಶ್ವನಾಥ್ ಅವರು ಇದ್ರ ಮಧ್ಯೆ ಏನೇನೋ ಸಮಸ್ಯೆಗಳಾಗಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಆ ಸಮಸ್ಯೆಗಳನ್ನೆಲ್ಲ ನೀಗಿ ಹೋರಾಡಿ ತುಂಬಾ ಚೆನ್ನಾಗಿ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಆದರೆ ಇಲ್ಲಿ ನಾವು ಅವ್ರ ಜೊತೆ ಸಪೋರ್ಟ್ ಆಗಿ ನಿಂತಿದ್ವಿ. ಬಟ್ ಎಲ್ಲ ಕಾನೂನಾತ್ಮಕವಾಗಿ ತುಂಬಾ ತಿಳ್ಕೊಂಡಿದ್ದಾರೆ. ಆ ಕಾನೂನಾತ್ಮಕ ವಿಷಯ ನಾನು ಅಷ್ಟು ಅಧ್ಯಕ್ಷರು ಮತ್ತೆ ನಾಗೇಂದ್ರ ಪ್ರಸಾದ್ ಮತ್ತೆ MS ರಮೇಶ್ ಅವರ ಅಧ್ಯಕ್ಷರಿದ್ದಾಗ ನಾನು ತಿಳ್ಕೊಂಡಿರ್ಲಿಲ್ಲ. ನಮ್ಮನ್ನೆಲ್ಲ ಅದನ್ನೆಲ್ಲ ವಿವರವಾಗಿ ತಿಳಿಸಿ ನಮ್ಮನ್ನೆಲ್ಲ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಮುಂದೆ ಕೂಡ ಈ ಸಂಘ ಕೂಡ ಆಂಧ್ರದಲ್ಲಿ ಮತ್ತೆ ತಮಿಳುನಾಡಲ್ಲಿ ಇರ್ತಕ್ಕಂಥ ನಿರ್ದೇಶಕರ ಸಂಘಕ್ಕಿಂತ ನಾವು ಜೋರಾಗಿ ಮಾಡಬೇಕು ಅನ್ನೋದು ಒಂದು ಆಶಯ ಇಟ್ಕೊಂಡಿದ್ದಾರೆ. ಆ ಮುಂದೆ ಏನೇನು ಮಾಡಬೇಕು ಅಂತ ಅನ್ನೋದನ್ನ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಇಷ್ಟು ಒಟ್ಟಿನಲ್ಲಿ ನಮ್ಮ ಸಪೋರ್ಟು ಮತ್ತೆ ನಿಮ್ಮ ಸಪೋರ್ಟು ಎಲ್ಲ ಕೂಡ ಇರ್ಬೇಕು. ಏನೇನು ಮಾಡಬೇಕು ಅಂತ ಅನ್ನೋದನ್ನ ಒಂದಷ್ಟು ಐಡಿಯಾಗಳು ನೀವು ಕೊಡಿ, ಅವ್ರ ಹತ್ರನೂ ಇದೆ, ಮಾಡೋಣ ಅಂತ ಅಂದ್ಬಿಟ್ಟು ಈ ಸಂಘನ ನಾವು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ನಮಸ್ಕಾರಗಳು. ಇಷ್ಟೆಲ್ಲ ಹೇಳಿ ಇಷ್ಟು ಧನ್ಯವಾದಗಳು ನನಗೆ ವಿಶ್ವನಾಥ್ ಅವರಿಗೆ. ಅನ್ನೋದಕ್ಕೋಸ್ಕರನೇ ಒಂದು ವಿಚಾರಣಾ ಸಮಿತಿಯನ್ನ ರಚನೆ ಮಾಡಿದ್ವಿ. ಈ ವಿಚಾರಣಾ ಸಮಿತಿಯಲ್ಲಿ ಅದು ಏನು ತೊಂದರೆಗಳಾಗಿತ್ತು, ಏನು ಪ್ರಾಬ್ಲಮ್ ಆಗಿತ್ತು, ಅದನ್ನು ಹೇಗೆ ಸರಿ ಮಾಡುವುದು ಎಲ್ಲ ಕೂತ್ಕೊಂಡು ಹಿರಿಯ ನಿರ್ದೇಶಕರು, ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರು ಕೂಡ ಅವರು ಜೆ ಕೃಷ್ಣವರು ಅವರ ಮುಖಾಂತರ ನಾವು ಬಗೆಹರಿಸ್ಕೊಂಡು ಹೋಗೋಕ್ಕೆ ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಧಾರ ಮಾಡಿದ್ದೀವಿ. ಅದರ ಬಗ್ಗೆ ಜೆ ಕೃಷ್ಣ ಅವರೇ ಮಾತಾಡ್ತಿಗೆ ನನ್ನನ್ನು ಆಯ್ಕೆ ಮಾಡಿಬಿಟ್ಟು ನೀವು ಅಧ್ಯಕ್ಷ ವಹಿಸ್ಕೊಂಡು ಇದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕಿಂತ ಮೊದಲು ನಮ್ಮ ಸಂಘ ಯಾವ ಲೆವೆಲ್ಗಿತ್ತು ಅಂತ ಹೇಳಿದ್ರೆ, ಮದ್ರಾಸು, ಹೈದರಾಬಾದು, ಬಾಂಬೆಯವರು ನಮ್ಮ ಕರ್ನಾಟಕಕ್ಕೆ ನಮ್ಮ ಸಿನಿಮಾಗಳು ನೋಡೋದಕ್ಕೆ ರಿಲೀಸ್ ದಿವಸ ಬಂದು ಸಿನಿಮಾ ನೋಡ್ಕೊಂಡು ಹೋಗೋಂಥ ಇದಿತ್ತು. ಅಂಥ ಒಂದು ಒಳ್ಳೆ ಹೆಸರಾದಂಥ ಸಂಘ ಇದು. ದೊಡ್ಡ ಹೆಸರಿತ್ತು. ಯಾವುದೇ ಸಂಘ ಎಲ್ಲೇ ಇದ್ರೂ ಕೂಡ ಕರ್ನಾಟಕದಲ್ಲಿ ಡೈರೆಕ್ಟರ್ ಅಸೋಸಿಯೇಷನ್ ತುಂಬ ಜೋರಾಗಿದೆ ಅನ್ನೋ ಲೆವೆಲ್ಗೆ ಎಲ್ಲ ಮಾತಾಡ್ತಿದ್ರು. ಅಂಥ ಸಂಘನ ಬೀದಿ ಪಾಲ್ ಮಾಡ್ಬಿಟ್ರು. ಒಂದು ದಿವಸ ಬೀದಿಲಿ ಎಲ್ಲ ಸಾಮಾನು ನೋಡಿದಾಗ ಬೇಜಾರಾಯ್ತು, ನನಗೆ ತುಂಬ ಬೇಜಾರಾಯಿತು. ಏನಿದು ಅಂತೇಳಿ ಕೇಳಿದಾಗ ಬಂದವರೆಲ್ಲ ಒಬ್ಬೊಬ್ರು ಒಂದೊಂದು ಥರ ಪ್ರಾಬ್ಲಮ್ ಮಾಡಿ ಇಟ್ಬಿಟ್ರು ಸಂಘನ. ಯಾವ ಲೆವೆಲ್ಗೆ ಇದ್ದಿದ್ದು ಸಂಘ ರೋಡಿಗೆ ಬಂದು ಇಟ್ಕೊಂಡ್ಬಿಡ್ತು. ರೋಡಿಗೆ ಬಂದು ಇಟ್ಕೊಂಡ್ಮೇಲೆ ಅದು ಯಾಕೆ ಈ ಥರ ಎಲ್ಲ ಆಯಿತು ಹಾಗೆ ಹೀಗೆ ಅಂತೆಲ್ಲ ವಿಚಾರಿಸಿಗಳು ಮಾಡಿದಾಗ ಅದ್ರ ಬಗ್ಗೆ ತುಂಬ ಇದಾಯಿತು. ಏನಂತ ಹೇಳಿದ್ರೆ, ಮೇಜರಾಗಿ ಸಂಘ ಸಂಸ್ಥೆಗಳಲ್ಲಿ ದುಡ್ಡಿನ ವ್ಯವಹಾರ ಜಾಸ್ತಿ ಆಚೆ ಹೋಗ್ಬಾರ್ದು. ಅದು ಬಹಳ ಕಟ್ಟಿಟ್ಟಾಗಿರ್ಬೇಕು. ಯಾರೂ ಅದನ್ನು ಆಚೆಗೆ ಎಳಿಬಾರ್ದು. ಅದು ಸಂಘದ ಒಳಗಡೆನೇ ಇರಬೇಕು ಹೊರತು ಆಚೆಗೆ ಹೋಗ್ಬಾರ್ದು. ಈ ಥರ ದುಡ್ಡು ಎಲ್ಲಿ ನೋಡಿದ ತಕ್ಷಣನೇ ಅವ್ರಿಗೆ ಸಂಘ ಮರ್ತೋಗ್ಬಿಡುತ್ತೆ, ದುಡ್ಡಿನ ಮೇಲೆ ಗಮನ ಬರುತ್ತೆ. ಆ ಥರ ಮಾಡಿ ದುಡ್ಡನ್ನೆಲ್ಲ ಎತ್ಕೊಂಡು ಖಾಲಿ ಮಾಡಿ ಎಲ್ಲ ಸಾಮಾನು ಸಂಘದಿಂದ ಬೀದಿಗೆ ಹಾಕೋ ಲೆವೆಲ್ಗೆ ತಗೊಂಬಂದಿಟ್ರು. ಸೊ ಇದನ್ನ ವಿಚಾರಣೆ ಸಮಿತಿ ನಮ್ಮನ್ನು ಮಾಡಿದ ಮೇಲೆ ನಾನು ಅವ್ರನ್ನೆಲ್ಲ ನೋಟಿಸ್ ಕೊಟ್ಬಿಟ್ಟು ಕರೆಸ್ಬಿಟ್ಟು ಮಾತಾಡಿದಾಗ ಅದಕ್ಕೆ ಒಂದು ಸಾರಿ ಆನ್ಸರ್ ಮಾಡಿದ್ರು, ಆಮೇಲೆ ಇನ್ನೊಂದು ಸಾರಿ ಆನ್ಸರ್ ಮಾಡೋಕ್ಕಾಗಿಲ್ಲ. ಸೊ ಇನ್ನು ಅದು ನಡೀತಲೇ ಇದೆ, ಏನಾಯಿತು ದುಡ್ಡು ಏನಿದು ಅಂತೇಳಿ. ಈ ಸಾರಿ ನಾವು ಅದನ್ನು ಮತ್ತೆ ಅವ್ರನ್ನ ನೋಟಿಸ್ ಕೊಟ್ಬಿಟ್ಟು ಕೇಳಿದ್ದೀವಿ. ಅದು ಬಂದ ಮೇಲೆ ಅದ್ರ ಬಗ್ಗೆ ಏನೇನು ಆಗಿದೆ ಏನಾಗಿಲ್ಲ ಅನ್ನೋದು ವಿಷಯ ತಿಳಿದು ಬರುತ್ತೆ. ಅದನ್ನು ಒಂಚೂರು ನಾವು ಯೋಚನೆ ಮಾಡಿ ಅದನ್ನು ಸರಿಯಾದ ಆಧಾರ ಇದೆಲ್ಲ ಇಟ್ಕೊಂಡು ಅದನ್ನು ವಾಪಸ್ ಪಡೆಯೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅದು ಆದಷ್ಟು ಬೇಗ ಅದು ಕ್ಲಿಯರೆನ್ಸ್ ಆಗುತ್ತೆ. ಏನಂದರೆ, ಒಬ್ಬ ಸಂಘದಲ್ಲಿ ನಾವು ದುಡ್ಡು ತೆಗಿತೀವಿ ಅಂದರೆ ಅದು ಸಂಘದ ಇವರ ಮೆಂಬರ್ಸ್ಗಳು ದುಡ್ಡು, ಅದು ಯಾರಪ್ಪಂದು ದುಡ್ಡು ಸ್ವತ್ತು ಅಲ್ಲ. ಅದು ಎಲ್ಲರೂ ಭಾಳ ಕಷ್ಟಪಟ್ಟು ನಾವು ಏನಾರು ಎಲೆಕ್ಷನ್ ಇದೆ ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ ಹಾಕಿರ್ತೀವಿ, ಈ ಡೇಟ್ ಒಳಗಡೆ ನೀವು ಫೀಸ್ ಕಟ್ಟಬೇಕು ಅಂತೇಳಿ ಅವ್ರು ಎಷ್ಟೆಷ್ಟೋ ಕಷ್ಟಪಟ್ಬಿಟ್ಟು ಆ ಡೇಟಲ್ಲಿ ಫೀಸ್ ಕಟ್ಬಿಟ್ಟು ಇದು ಮಾಡಿರ್ತಾರೆ. ಅಂಥ ದುಡ್ಡನ್ನ ತಗೊಂಡೋಗ್ಬಿಟ್ಟು ಕೆಟ್ಟದಾಗೆ ಬಳಸ್ಕೊಂಡು ಸಂಘನ ಬೀದಿಗೆ ತಳ್ಬಿಟ್ರೆ ಏನು ಅರ್ಥ ಆಗುತ್ತೆ? ಈಗ ವಿಶ್ವನಾಥ್ ಅವ್ರು ಬಂದಮೇಲೆ ಸಂಘನ ಯಾವ ಲೆವೆಲಿಗೆ ತೊಗೊಂಡೋಗ್ಬೇಕು, ಏನೇನು ಮಾಡಬೇಕು, ಎಲ್ಲೆಲ್ಲಿ ಏನೇನು ಇತ್ತು ಅದನ್ನೆಲ್ಲ ಹುಡುಕಿ ಕೆದಕಿ ತೆಗೆದಿದ್ದಾರೆ. ಒಂದು 3 ಸೈಟ್ 4 ಸೈಟ್ ಇದ್ದು ನಮ್ಮದು, ಅದು ಗೊತ್ತೇ ಇರಲಿಲ್ಲ ಎಷ್ಟೋ ಜನಕ್ಕೆ ಮೆಂಬರ್ಸ್ಗೆ. ಈಗ ಅದನ್ನು ಹುಡುಕಿ ತೆಗೆದಿದ್ದಾರೆ. ಅದೊಂದು ಒಳ್ಳೆ ಇದಾಗುತ್ತೆ. ಅಟ್ಲೀಸ್ಟ್ 2 ಸೈಟ್ ಆದರೂ ಅದು ವಾಪಸ್ ಬರುತ್ತೆ ಅಂತೇಳಿ ನನ್ನ ಆಸೆ. ಈಗ ವಿಶ್ವನಾಥ್ ಅವರು ಈಗ 6 ತಿಂಗಳೊಳಗಡೆ ಮತ್ತೆ ಎಲೆಕ್ಷನ್ ಇಳಿದ್ಬಿಡ್ತೀವಿ ಅಂತ ಹೇಳಿದ್ರೆ ಕಷ್ಟ ಆಗೋಗ್ಬಿಡುತ್ತೆ. ದಯವಿಟ್ಟು ಮುಂದೆ ಅವರಿಸ್ಬಿಟ್ಟು ನಾನು ಕಮಿಟಿ ಮತ್ತೆ ಮೆಂಬರ್ಸ್ಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಇದೇ ಅಧ್ಯಕ್ಷರನ್ನ ಮುಂದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಅವ್ರು ಕಂಟಿನ್ಯೂ ಮಾಡೋಕೆ ಹೇಳ್ರಿ. ಯಾಕೆಂದರೆ ನಿಮ್ಮ ಸಮಸ್ಯೆಗಳೆಲ್ಲ ಸಾಲ್ವೇಷನ್ ಮಾಡಲಿ ಅಂತ ಹೇಳ್ಬಿಟ್ಟು
ನನಗೆ ಏನಾದರೂ ಒಂದು ಇಂಥದ್ದು ವಿಷಯಗಳು ಇದೆ ಅಂತ ಹೇಳಿದಾಗ ಅವ್ರು ಕರೆದಾಗೆಲ್ಲ ನಾನು ಹೋಗ್ತೀನಿ, ಇವಾಗ್ಲೂ ಹೋಗ್ತೀನಿ, ಮುಂದಕ್ಕೂ ಹೋಗ್ತೀನಿ. ಥ್ಯಾಂಕ್ ಯು. ಇಲ್ಲ, ಅದು ಆ್ಯಕ್ಚುಲಿ ಡಿ ಆರ್ ಆಫೀಸಲ್ಲಿದೆ. ಅವಾಗಲೇ ಕೇಸ್ ಆಗಿತ್ತು. ಕೇಸ್ ಆಗಿ ಅಲ್ಲ 19ರಲ್ಲಿ ಅವ್ರ ಕಮಿಟಿ ಬಂದು 20ರಲ್ಲಿ ಕೇಸ್ ಆಯಿತು ಸರ್. ಒಮ್ಮೆಲ್ಲ ಕಂಪ್ಲೇಂಟ್ ಆಯಿತು ಕೇಸ್ ವೆಂಕಟೇಶ್ವರ ಇದ್ದಾಗ. ಕೇಸ್ ಆಗಿ ಅದು ನೆಕ್ಸ್ಟ್ ಏನಾಯಿತು, ಡಿ ಆರ್ ಆಫೀಸ್ಗೆ ಫುಲ್ ಹ್ಯಾಂಡ್ ಓವರ್ ಆಗೋಯ್ತು ಸಂಘ ಹ್ಯಾಂಡ್ ಓವರ್ ಆದಮೇಲೆ ಏನು ಮಾಡಿದ್ರು, ಡಿ ಆರ್ ಓಗಳು ಕರೆದ್ಬಿಟ್ಟು ಎಲ್ಲ ಮೆಂಬರ್ಸ್ನ ಇಲೆಕ್ಷನ್ ಮಾಡಿ, ಇಲ್ಲಾಂದರೆ ನಾವು ಕಂಪ್ಲೀಟ್ ಡಿಸಾಲ್ವ್ ಮಾಡಿಬಿಡ್ತೀವಿ ಅಂತ 6 ಮಂತ್ ಟೈಮ್ ತಗೊಂಡು ಇಲೆಕ್ಷನ್ ಮಾಡಿದ್ರು. ಆವಾಗ ಇಬ್ಬರ ಮೇಲೆ ಅಲಿಗೇಷನ್ ಇದ್ದಿತ್ತು, ಒಂದು ನಾಗೇಂದ್ರ ಪ್ರಸಾದ್, ಇನ್ನೊಂದು ಟಿ.ಎಸ್. ವೆಂಕಟೇಶ್. ಅದು ಸಂಪೂರ್ಣ ಈಗ ಅದಕ್ಕೆ ವಿಚಾರಣೆ ಸಮಿತಿ ಮಾಡಿ ಅದರಲ್ಲಿ ಏನೇನು ಇದೆ ಅಂತೇಳಿ ಎಲ್ಲ ಸ್ಟೇಟ್ಮೆಂಟ್ ತಂದು ಕೊಟ್ಟಿದ್ವಿ. ಅದು ಇನ್ನು CA ಇವರು ವಿಚಾರಣಾ ಸಮಿತಿ ಎನ್ಕ್ವೈರಿ ಕಮಿಟಿ ಆ್ಯಂಡ್ DR ಮುಖಾಂತರ ಕೂತ್ಕೊಂಡು ಯಾರ್ಯಾರ್ದು ಏನೇನು ಅಂತ ಕಂಪ್ಲೀಟ್ ಆಗಬೇಕು. ಅದಕ್ಕೆ ಲೆಟ್ರ್ ಅವರಿಗೆ ಕಳಿಸಿದ್ವಿ, ನಿಮ್ದು ಏನು ಇದೆ ಅನ್ನೋದನ್ನು ನಮ್ಗೆ ಕೊಡಿ ಅಂತ. ಅಕೌಂಟು ಆ್ಯಕ್ಚುಲಿ ನಮಗೆ ಅದು ನಮಗೂ ಮಿಸ್ಗೈಡು. ಯಾಕಂದ್ರೆ ನಾವು ಬಂದಾಗ ನಮ್ಮ ಜೊತೆ ಇದ್ದವ್ರು 2,000 ಇದೆ ಅಂದರು, ದುಡ್ಡು ತಗೋಬಾರ್ದು ಅಂತ. ನಾಳೆ 2,000 ಅಂತ ಬಂದ್ಬಿಟ್ಟು ಬಾಕಿದ್ದು ಹೋಗ್ಬಿಟ್ರೆ ಕಷ್ಟ ಅಂತ ಫ್ರೀಸ್ ಮಾಡ್ತೀವಿ. ನಾವು ನಮ್ಮ ಏನು ರೂಲಿಂಗ್ ಕಮಿಟಿ ಬಂದ್ಮೇಲೆ ಫ್ರೀಸ್ ಮಾಡಿದ್ದನ್ನು ನಾವು ತೆಗೆದು 493ನ 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿ ಎವ್ರಿ ಫೆಬ್ರವರಿಗೆ 39,000 ಬಡ್ಡಿ ಸಮೇತ ಇದು ಮಾಡಿಕೊಂಡು ಮತ್ತೆ ಅದು ಕಂಟಿನ್ಯೂ ಆಗುತ್ತೆ. ಆ ಥರ ಮಾಡಿ ಇಟ್ಕೊಂಡಿದ್ವಿ. ಆ ದುಡ್ಡನ್ನ ನಾವು ಇಲ್ಲಿಗೆ ತಗೊಂಡು ಬರಲ್ಲ. ಯಾಕಂದ್ರೆ ಹಿಂದಿನ ಕೇಸ್ ಅಥವಾ ತನಿಖೆ ಅದು ಮುಗಿಯುವವರೆಗೆ ಅದು ಬಡ್ಡಿ ಮುಖಾಂತರ ಅದು ಸಂಘಕ್ಕೆ ಬರಲಿ ಅಂತ ಏನು ಕರ್ನಾಟಕ ಬ್ಯಾಂಕಲ್ಲಿ ಅಕೌಂಟ್ ಇತ್ತು ಅಂದ್ರೆ 24 ಲಕ್ಷ ಆಕ್ಚುಲಿ ಟಿ.ಎಸ್. ವೆಂಕಟೇಶ್ ಇದ್ದಾಗ ಅದು ಡೆಪಾಸಿಟ್ ಇದ್ದದ್ದು. ಆ ಡೆಪಾಸಿಟ್ ಡ್ರಾ ಆಗಿದೆ. ಅವ್ರು ಕೇಳಿದಾಗ ಹೇಳ್ತಾರೆ, ನಾನು ಅದು ಖರ್ಚು ಮಾಡ್ತೀನಿ, ಇದು ಖರ್ಚು ಮಾಡ್ತೀನಿ. ಓಕೆ, ನೀವು ಅದನ್ನ ಡೀಟೇಲ್ ಕೊಡಿ ಅನ್ನೋದನ್ನ ಕೇಳಿದ್ದೀವಿ. ಇನ್ನು 7,50,000 ಅನ್ಸುತ್ತೆ ನಾಗೇಂದ್ರ ಪ್ರಸಾದ್ ಅವರು ಇದ್ದಾಗ. ಅದನ್ನು ಕೂಡ ಅವ್ರಿಗೆ ಕೇಳಿದಾಗ ಅವರು ಅದು ಒಳಗೆ ಏನೋ ಅದು ಇದು ಇಂಟೀರಿಯರ್ ಮಾಡಿದೀವಿ ಅಂತ ಅವ್ರು ಹೇಳಿದ್ದಾರೆ. ಈ ಎರಡು ನಾವು ಡಿ.ಆರ್. ಆಫೀಸ್ ಕೊಟ್ರೆ ಇಬ್ಬರಿಗೂ ಅಕೌಂಟ್ಸ್ ಹೋಗಿ ಕ್ಲಿಯರ್ ಮಾಡಿದ್ರೆ ನಮಗೆ ಪಕ್ಕ ಇದಾಗುತ್ತೆ. ಆಮೇಲೆ ನಾನು 5 ವರ್ಷ ಆದಾಗ್ಲೇ ಯಾವುದೇ ಸಂಘ ಸಂಸ್ಥೆಗಳು 5 ವರ್ಷ ಮಾತ್ರ ವಾಯ್ದಿರುತ್ತೆ. 5 ವರ್ಷದವರೆಗೆ ಎವ್ರಿ ಇಯರ್ ರಿನ್ಯೂವಲ್ ಆಗಬೇಕು. 5 ವರ್ಷ ಆಗ್ಲಿಲ್ಲ ಅಂದ್ರೆ ಅದನ್ನ ತೆಗೆದಾಕ್ತಾರೆ. ಬಟ್ ನಾವು 6 ವರ್ಷ ಆಗಿತ್ತು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಮಾಡಿ ಅಚ್ಚುಕಟ್ಟಾಗಿ ರಿನ್ಯೂವಲ್ ಮಾಡಿಕೊಂಡು 24ರವರೆಗೆ ಆಗಿದೆ. 25 ಈಗ ಮಾಡಬೇಕು. ಸೈಟು ಒಂದು ತಮ್ಮಿನಲ್ಲಿ ಒಂದು ಕಾರ್ ಕೊಟ್ಟಿದೆ. ಅದು ಚಿಕ್ಕಬಾನವರ ಗೇಟ್ ಹತ್ರ ಬರುತ್ತೆ. ಒಂದು ಬಂದು ಸೈಟು ನಿಮಗೆ 30-40 ಇದೆ. ಅದು ಇನ್ನು ಮುನ್ಸಿಪಾಲಿಟಿ ಇದರಲ್ಲಿ ಬರುತ್ತೆ. ಇನ್ನು 30-50 ಒಂದಿದೆ. ಅದು ಈಗ BD ಆಗಿದೆ ಸರ್. ಸಂಘಕ್ಕೆ ಹಿಂದೆ 2000ರಲ್ಲಿ ಒಂದು ಸೈಟ್ ನ ಸಾಯಿ ಪ್ರಕಾಶ್ ಅವರು ಪರ್ಚೇಸ್ ಮಾಡ್ತಾರೆ, ಇನ್ನೊಂದನ್ನ ನಂದಕುಮಾರ್ ಹತ್ರ ಪರ್ಚೇಸ್ ಮಾಡ್ತಾರೆ. ಈ 2 ಸೈಟ್ ಪರ್ಚೇಸ್ ಮಾಡಿ ಆಮೇಲೆ ಆ ಸಂಘದದು ಯಾಕೆ ಅದನ್ನ ಪೇಪರ್ ಎಲ್ಲಿ ಇಟ್ಟಿದ್ದಾರೋ ಏನಿಟ್ಟಿದ್ದಾರೋ ನಮ್ಗೆ ಗೊತ್ತಿಲ್ಲ. ಎಲ್ಲ ಒಂದು ಕಾಪಿ ಒಂದ್ರದ್ದು ಒಂದು ಜೆರಾಕ್ಸ್ ಸಿಕ್ತು. ಆ ಒಂದನ್ನ ಇಟ್ಕೊಂಡು 2 ತಗೊಂಡಿದ್ವಿ. ಇನ್ನೂ 2 ಇದೆ ಅಂತ ಮೆಸೇಜ್ ಬರ್ತಾ ಇದೆ, ಹುಡುಕ್ತಾ ಇದ್ವಿ. ಈ 2 ಸೈಟ್ದು ಜೆರಾಕ್ಸ್ ಮುಖಾಂತರ ನಮ್ಮ ಸ್ನೇಹಿತರು ಜಗದೀಶ್ ಅಂತ ಇಲ್ಲೇ ಇದ್ದಾರೆ, ಅವ್ರನ್ನ ಕಳಿಸಿ ಕಾರ್ಪೊರೇಷನ್ ಇದಕ್ಕೆಲ್ಲ ಕಳಿಸಿ ಅವ್ರ ಮುಖಾಂತರ ಪೇಪರ್ ತೆಗೆಸಿ ಈ 2 ಸೈಟ್ನ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಈಗ ನೆಕ್ಸ್ಟ್ ವೀಕು ನಾವು ಅದಕ್ಕೆ ಬೇಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ. ಖಾಲಿ ಬಟ್ ಒರಿಜಿನಲ್ ಪೇಪರ್ ಇಲ್ಲ. ಅದಕ್ಕೆ ಈಗಿನ ಪ್ರೊಸೀಜರ್ ಏನಂದ್ರೆ ಒಂದು 6 ಏನೇನು ಪೊಲೀಸ್ ಕಂಪ್ಲೇಂಟ್ ಮಾಡಿ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಮಾಡಬೇಕು ಅಂತ ಹೇಳಿದ್ದಾರೆ. ಆ ಪ್ರಕಾರವಾಗಿ ಎಲ್ಲೆಲ್ಲಿ ಸಂಘಗಳಿತ್ತು ಆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವಾಗ ನಮ್ಮ ಸಂಘ ಗಾಂಧಿನಗರದ ಇರೋದ್ರಿಂದ ಉಪ್ಪರ್ಪೇಟೆ ಪೊಲೀಸಲ್ಲಿ NCR ಮಾಡಿಕೊಂಡು ಪೇಪರ್ ನೋಟಿಫಿಕೇಶನ್ ಕೊಟ್ಟು ಸರ್ಟಿಫೈಡ್ ಕಾಪಿ ತೆಗೆದು ಅದ್ರ ಮೇಲೆ ಮಹಾಸಭೆ ಮಾಡಿ ಏನ್ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಈಗ ನಮ್ಮ ಸಂಘದ ಬಗ್ಗೆ ಮಾಹಿತಿಗಳನ್ನ ನಮ್ಮ ಕಾರ್ಯದರ್ಶಿಗಳಾದಂಥ ಸೆಬಾಸ್ಟಿಯನ್ ಡಿ ಅವರು. ಇಲ್ಲ, ಯಾಕಂದ್ರೆ ಎಲ್ಲ ಮ್ಯಾಕ್ಸಿಮಮ್ ಏನ್ ಬೇಕು ಎಲ್ಲ ಹೇಳಿದ್ದಾರೆ. 1.25 ವರ್ಷದಲ್ಲಿ ನಾವು ಒಂದು ಹೊಸ ಅಕೌಂಟ್, ಹಳೆಯ ಅಕೌಂಟ್ ಎಲ್ಲ ನಾವು ಸೀಸ್ ಮಾಡಿದ್ವಿ. ಹೊಸ ಅಕೌಂಟ್ ಮಾಡಿ ಹೊಸ ನಿರ್ದೇಶಕರನ್ನ, ಆಮೇಲೆ ಯಾರ್ಯಾರು ಕಟ್ಟಿಲ್ಲ ಅವ್ರಿಗೆಲ್ಲ ಕರೆದು ಕಟ್ಟಿಸಿ ಬಹಳಷ್ಟು ಮೆಂಬರ್ಸ್ ಇವಾಗ ಆಕ್ಟಿವ್ ಆಗಿದ್ದಾರೆ. ಎಷ್ಟು ಜನ? ಹೆಚ್ಚು ಕಮ್ಮಿ 300 ಮೆಂಬರ್ಸ್ ಆಕ್ಟಿವ್ ಆಗಿದ್ದಾರೆ. ಹೊಸಬ್ರು ಒಂದು 50 ಮೆಂಬರ್ಸ್ ಹೊಸಬರಾಗಿದ್ದಾರೆ. ಹಾಗಾಗಿ ಆಮೇಲೆ ನಾವು ಯಾವುದೇ ಒಂದು ಅಮೌಂಟ್ಗಳನ್ನ ಹಿಂದೆ ಇರೋ ಅಮೌಂಟ್ನ ಟಚ್ ಮಾಡ್ತಾ ಇಲ್ಲ. ನಮ್ದು ಒಂದು ಅಜೆಂಡಾ ಇರೋದೇ ಅದೇ. ಈಗ ನಾನಾಗ್ಲಿ, ನಮ್ಮ ಅಧ್ಯಕ್ಷರಾಗ್ಲಿ, ನಮ್ಮ ಖಜಾಂಚಿ, ಆಮೇಲೆ ನಮ್ಮ ಟೋಟಲ್ ಸ್ಟಾಫ್ 1 ರೂಪಾಯಿನೂ ಸಂಘದಿಂದ ತಗೊಳ್ಳದೆ ನಾವೆಲ್ಲ ಓಡಾಟ ಮತ್ತೊಂದು ಮಗದೊಂದು
ಊಟ ಇಂದ ಹಿಡ್ಕೊಂಡು ಪ್ರತಿಯೊಂದನ್ನು ನಮ್ಮ ಖರ್ಚುಗಳಲ್ಲೇ ಮಾಡ್ತಾ ಇದ್ದೀವಿ. ಹಾಗಾಗಿ ಸಂಘದಲ್ಲಿ ಈಗ ಒಂದು ಮಟ್ಟಕ್ಕೆ ದುಡ್ಡು ಸೇರ್ತಾ ಇದೆ. ಎರಡನೇದು, ಈಗಿನ ಅಜೆಂಡಾ ಪ್ರಕಾರ ನಾವು ಮಾತಾಡಿರೋದು ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ಅಂತ ಬಂದ್ವಿ. ಬಟ್ ಕಾರಣಾಂತರದಿಂದ ಪ್ಲಾನಿಂಗ್ ಸ್ವಲ್ಪ ಸರಿಯಾಗದೆ, ನಾಗಾಭರಣ ಅವರೆಲ್ಲ ಬಂದೆಲ್ಲ ಮಾಡೋಣ ಅಂತಂದ್ರು, ಅದು ಸರಿಯಾಗದೆ ಮುಂದೂಡಿದ್ವಿ. ಇವಾಗ ಅದನ್ನ ಪ್ಲಾನಿಂಗ್ ಮಾಡಿ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಅದನ್ನ ಇವಾಗ ಈ ಮೀಟಿಂಗ್ ಅಲ್ಲಿ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ, ಮುಂದೂಡಿದೀವಿ ಅಷ್ಟೇನೆ. ಅಂದ್ರೆ ಪ್ಲಾನಿಂಗ್ ತುಂಬಾ ಶಾರ್ಟೇಜ್ ಇತ್ತು. ನಾವು ಅನ್ಕೊಂಡಿದ್ದಂಗೆ ಎಲ್ಲರೂ ಸಿಗ್ತಾ ಇರಲಿಲ್ಲ, ತುಂಬಾ ಹತ್ತಿರದಲ್ಲಿತ್ತು. ಹಂಗಾಗಿ ನಾವೊಂದು ದೊಡ್ಡ ಮಟ್ಟದ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಆತರ ಗಾಯ ಮಾಡ್ಕೊಂಡು ಮಾಡೋದು ಬೇಡ ಅಂತ ಅದನ್ನ ಪೋಸ್ಟ್ಪೋನ್ ಮಾಡಿದ್ದೀವಿ. ಈ ಮೀಟಿಂಗ್ ಅಲ್ಲಿ ಅದರದ್ದೇ ಸೀರಿಯಸ್ ಆಗಿ ಮಾತಾಡ್ಕೊಂಡು ಈಗ ಒಂದು ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಮು ಮಾಡೋಣ ಅಂದ್ಕೊಂಡು ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ. ಮೇನ್ ಹೇಳಬೇಕು ಅಂತಂದ್ರೆ, ನಮ್ಮ ನಿರ್ದೇಶಕರು ಎಲ್ಲರೂ ನಾವೀಗ ಹೇಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಸಾಥ್ ಕೊಟ್ರೆ ನಮ್ಮ ಸಂಸ್ಥೆ ಬಹಳ ಒಂದು ಗಟ್ಟಿಯಾದ ಸಂಸ್ಥೆ. ಎಲ್ಲರೂ ಮರ್ತೋಗಿರೋದನ್ನ ಮತ್ತೆ ನೆನಪು ಮಾಡ್ಬೋದು. ನಮ್ಮ ಈ ಹಳೆ ಸಂಸ್ಥೆ ಇದು, ನಮ್ಮ ಪುಟ್ಟಣ ಕಣಗಳವರದ್ದು. ಅದನ್ನ ಎಲ್ಲಾ ನಿರ್ದೇಶಕರು ನಮ್ ಸಾಥ್ ಕೊಡ್ಬೇಕು, ನಮ್ಮ ಜೊತೆಯಲ್ಲಿ ಇದೇ ತರ ನಮ್ಮ ಜೊತೆಯಲ್ಲಿ ಇರ್ಬೇಕಂತ ನಾನೆಲ್ಲರೂ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಹಳೆ ಕಾರ್ಯಕ್ರಮ ಏನಾಯ್ತು ನನಗೆ ಅದು ಹೇಳ್ಬಿಡ್ತೀವಿ ಸರ್, ಕ್ಲಾರಿಟಿ. ಆಕ್ಚುಲಿ ಅವಾಗ ಕಾರ್ಯಕ್ರಮ ಮಾಡೋ ಉದ್ದೇಶನೇ ಇಲ್ಲ. ನಾನು ನಮ್ಮ ಐಡಿಯಾ ಏನಿತ್ತು, ಎಲ್ಲರೂ ಇದು ಮಾಡಿದಾಗ ಫಸ್ಟು ಸಂಘ ನೆಲೆ ಆಗ್ಬೇಕು, ಆಮೇಲೆ ಈ ಪ್ರೋಗ್ರಾಮು ಅದಿದೆಲ್ಲ ಬಾಕಿ ಇದ್ದು. ಇದಕ್ಕೋಸ್ಕರನೇ ನಾವು ಓಡಾಟ ಮಾಡ್ಕೊಂಡು ಏನು ಮಾಡಬೇಕು ಅನ್ನೋದನ್ನೇ ಮಾಡಿದ್ದೀವಿ. ಯಾಕಂದ್ರೆ ಅವಾಗಲೇ ನೀವೇ ಅನ್ಸುತ್ತೆ ಏನೆಲ್ಲ ಮಾಡಿದ್ರಿ ಅಂತ. ನನಗೆ ಸಾಧಾರಣ ಒಂದು ವರ್ಷ ಸಂಘವನ್ನ ನಿಲ್ಸಕ್ಕೇನೆ ಬೇಕಾಯ್ತು ನಮಗೆ. ಯಾಕಂದ್ರೆ DRFs ಹೋಗೋದು ಬರೋದು ರಿನೋಲ್ ಮಾಡೋದು ಇದ್ರ ಬಗ್ಗೆನೇ ಗೊಂದಲಗಳಾಗೋಯ್ತು. ವಿಷಯಗಳಿದ್ದಿದ್ರಿಂದ ನಮಗೆ ಸಡನ್ ಆಗಿ ಹೋಗಿ ಪ್ರೋಗ್ರಾಮ್ ಮಾಡೋದು ಇದರಲ್ಲಿ ಇರಲಿಲ್ಲ. ಆಗ ಸಂಜೀವ್ ಅವರು ನನಗೊಂದು ಕಾಲ್ ಮಾಡ್ತಾರೆ, ಮಾಡಿಬಿಟ್ಟು ಈಗ ಅದರ ಪ್ರೋಗ್ರಾಮ್ ಮಾಡ್ತೀವಿ ಅಂತ. ಪ್ರೋಗ್ರಾಮು ಯಾಕೆ, ಅದು ಸಂಘ ನಮಗೆ ಏನು ಸಂಬಂಧ ಸರ್, ನೀವು ಕಾರ್ಯಕ್ರಮ ಮಾಡೋದು? ಇಲ್ಲರಿ, ನಾವು ಸ್ಪಾನ್ಸರ್ಸ್ ಎಲ್ಲ ಕೊಡಿಸ್ತೀವಿ, ಸಂಘದ ಮುಖಾಂತರ ಮಾಡೋಣ, ಸಂಘಕ್ಕೂ ದುಡ್ಡು ಬರುತ್ತೆ ಅಂತ. ಆವಾಗ ನಾಗನ್ ಅವರು ಹೇಳಿದ್ರು, ನೋಡಿ ವಿಶ್ವನಾಥ್ ಅವರೇ, ಏನೋ ಒಂದು ಸಂಘದ ಮುಖಾಂತರ ಒಂದು ಕಾರ್ಯಕ್ರಮ ಮಾಡಿದಾಗ, ಈಗ ಹಿಂದೆ JJ ಕೃಷ್ಣ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು, ಅವರ ಅಜೆಂಡಾ ಚೆನ್ನಾಗಿತ್ತು, ಅದರಿಂದ ಅವ್ರ ಸಂಘಕ್ಕೆ ಏನೋ ಮಾಡ್ಬೇಕಂತ ಹೊರಟಿದ್ರು. ಆ ಹುರುಪು ನನಗೂ ಏನೋ ಸಿಗುತ್ತೆ ಅನ್ನೋ ಒಂದು ಆಸೆ ಒಂದು ಮೂಲೆಯಲ್ಲಿದೆ. ಯಾಕೆಂದ್ರೆ ಅಂತ ಕಾರ್ಯಕ್ರಮ ಮಾಡಿದಾಗ ಸಂಘಕ್ಕೆ ಏನಾದ್ರೂ ದುಡ್ಡು ಬರುತ್ತಾ, ಬಂದ್ರೆ ಸದಸ್ಯರಿಗೆ ಒಳ್ಳೇದಾಗತ್ತಾ ಅನ್ನೋದು ಯೋಜನೆ ಇತ್ತು ನನ್ನಲ್ಲಿ ಕೂಡ. ಅವ್ರು ಕೇಳಿದಾಗ ಎಸ್ ಅಂದೆ ನಾನು. ಆದ್ರೆ ನನ್ನ ಸಮಿತಿಯಲ್ಲಿ ಕೇಳ್ಕೋಬೇಕು, ಕೇಳ್ಕೊಂಡು ನಿರ್ಧಾರ ಹೇಳ್ತೀನಿ ಅಂತ. ಆ ಸಮಿತಿಯಲ್ಲಿ ಕೇಳಿದ್ವಿ. ಸಮಿತಿಯಲ್ಲಿ ಕೇಳಿದ ತಕ್ಷಣ ಸಮಿತಿಯಲ್ಲಿ ನೋಡಿ ಟ್ರೈ ಮಾಡಿ ಅಂದ್ರು. ಆವಾಗ ಅವರು ಸಂಜೀವ್ ಅವ್ರ ಮನೆಗೆ ಕರೆದ್ರು, ನಾನು ಕೇಳಿದೆ. ಅವ್ರು ಹೇಳಿದ್ರು, ನಾನೊಂದು 10 ಲಕ್ಷ ಕೊಡ್ತೀನಿ, ಬಾಕಿಂದ ನೀವು ಮಾಡ್ಕೋಬೇಕು. ನಾನು ಒಂದು ಮಾತು ಹೇಳಿದೆ, ನೋಡಿ ಸರ್, ಸಂಘದಿಂದ 1 ರೂಪಾಯಿ ಯಾವುದಕ್ಕೂ ತೆಗೆಯಕ್ಕಾಗಲ್ಲ. ಆದ್ರಿಂದ ನೀವು ಯಾವುದೇ ಕಾರಣಕ್ಕೂ ಸಂಘದಿಂದ ತೆಗೆದು ಕಾರ್ಯಕ್ರಮ ಮಾಡೋದ್ರೆ ನಾವು ಮಾಡಲ್ಲ. ನೀವು ಸ್ಪಾನ್ಸರ್ ಕೊಡ್ತೀರಾ, ಆಮೇಲೆ ಊಟದ ಏನು ವ್ಯವಸ್ಥೆಗಳಿರ್ತೀವೋ ಅದು ನಿಮ್ಮ ಕಡೆಯಿಂದ ಆಗೋದಾದ್ರೆ ನಾನು ಕಾರ್ಯಕ್ರಮಕ್ಕೆ ಬದ್ಧನಾಗಿರ್ತೀವಿ ಅಂತ ಹೇಳಿ ಅದಕ್ಕೆ ಅವ್ರು ಒಪ್ಕೊಂಡ ನಂತರ ನಾವು ಬಂದು ನಮ್ಮ ಸಂಘದ ಸಮಿತಿಯಲ್ಲಿ ಮಾತಾಡಿ, ಆಯ್ತು ಆ ಥರ ಇದ್ದಿದ್ರೆ ಮಾಡೋಣ ಅಂತ ಹೇಳಿ ಮುಂದುವರೆದು ಹೋಗ್ತಾ ನಾಗಭರಣವ್ರು ಹೇಳಿದ್ರು. ನಾಗಭರಣವ್ರು ಮನೆ ಕರೆಸ್ಕೋತಾರೆ, ಮಾತಾಡ್ತಾರೆ. ಅಲ್ಲಿಂದ ನಾವು ನಮ್ಮ ಸಂಘಕ್ಕೂ ಅವ್ರು ಬಂದ್ಬಿಟ್ಟು ಈ ತರ ಮಾಡೋಣ, ಆ ತರ ಮಾಡೋಣ, ಈ ತರ ಮಾಡೋಣ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ 5 ಲಕ್ಷ ರೂಪಾಯಿ ನಮ್ಮ ಅಕೌಂಟ್ ಬರುತ್ತೆ. ಅದು ಸಂಘದ ಅಕೌಂಟ್ ಬರುತ್ತೆ 5 ಲಕ್ಷ. ಅದು ನಮ್ಮ ದಂಡರಾಜ್ ಅವರು, ಎಷ್ಟು ಪ್ರೊಡ್ಯೂಸರ್ ದಂಡರಾಜ್ ಅವರು, ಅವರ ಹೆಸರಲ್ಲಿ 5 ಲಕ್ಷ ರೂಪಾಯಿ ಅಕೌಂಟ್ ಬರುತ್ತೆ. ಆಕ್ಚುಲಿ ಅವ್ರಿಗೂ ಗೊತ್ತಿರಲ್ಲ, ಈ ತರ ಮಾತುಕತೆ ಆಗಿದ್ದು ಅವ್ರಿಗೂ ಗೊತ್ತಿರಲ್ಲ ಅನ್ಸುತ್ತೆ ನನ್ನ ಪ್ರಕಾರ. 5 ಲಕ್ಷ ಕಳಿಸ್ತಾರೆ. 5 ಲಕ್ಷ ಕಳಿಸಿದ ತಕ್ಷಣ ನಾಗಭರಣ ಹೇಳಿದ್ರು, ಫಸ್ಟ್ ಹೋಗಿ ಹಾಲ್ ಬುಕ್ ಮಾಡಿ ಬನ್ನಿ. ಯಾವ ಡೇಟ್ ಇದೆ ಅಂತ ಚೆಕ್ ಮಾಡ್ತೀವಿ. ಚೌಡಯ್ಯ ಹೋಗಿ 1,35,000 ಕೊಟ್ಟು ಹಾಲ್ ಬುಕ್ ಮಾಡ್ತೀವಿ. ಆಮೇಲೆ ಒಂದು 20 ದಿವಸ ಎಲ್ಲ ನಮ್ಮ ಡೈರೆಕ್ಟರ್ಗಳನ್ನ ಕರೆದ್ಬಿಟ್ಟು ಅದ್ರ ಬಗ್ಗೆ ವರ್ಕ್ ಮಾಡಿಸ್ತೀವಿ. ಎಲ್ಲ ಮಾಡ್ತಾ ಇದ್ದಾಗೆ ನಮಗೆ 10 ಲಕ್ಷ ಹೇಳಿದ ಮಾತು 5 ಲಕ್ಷಕ್ಕೆ ನಿಂತೋಗಿದೆ. ಈ 5 ಲಕ್ಷ ಇರಲಿ, ಈಗ ಬರೀ 2 ಲಕ್ಷ ಖರ್ಚಾಗೋಯ್ತು. ಇನ್ನು ಪೋಸ್ಟ್ರು ಅದು ಇದು ಬೇರೆ ಅಂತ ಹೇಳಿ ಯೋಚನೆ ಮಾಡಿದಾಗ ದುಡ್ಡು ಯಾವುದಕ್ಕೂ ಸಾಲಲ್ಲ. ಆಮೇಲೆ ಸಂಜೀವ್ ಅವರು ಹೇಳಿದ್ರು, ಹೋಗಿ ಅಶೋಕಲ್ಲಿ ಊಟದ ವ್ಯವಸ್ಥೆ ಮಾತಾಡ್ಬಿಟ್ಟು ಬನ್ನಿ. ಅಲ್ಲಿ ಹೋಗಿ ಮಾತಾಡ್ಬಿಟ್ಟು ಬಂದ್ರೆ ನನಗೆ ರೇಟ್ ಎಲ್ಲಿಂದ ಕೊಡೋದು ಅನ್ನೋ ರೇಂಜಿಗೆ ಆಯ್ತು. ಬಟ್ ಇವ್ರಿಗೆ ಕೇಳಿದ್ರೆ ಅದೆಲ್ಲ ಬೇಡ ರೀ ಅಂತ ಹೇಳಿದ್ರು. ನಾನು ಮಾತಾಡಿಸ್ತಾರೆ, ಕ್ಯಾನ್ಸಲ್ ಆಗುತ್ತೆ. ಯಾವುದೋ ಒಂದು ಮಾತಾಡಿಸ್ತಾರೆ, ಅದನ್ನು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಾಗಿದೆ ಅಂದ್ರೆ, ಈಗ ನನಗೆ ಸ್ಟೇಜಲ್ಲಿ ಕೂತ್ಕೊಳ್ಬೇಕು ಅನ್ನೋ ಆಸೆ ಖಂಡಿತ ಇಲ್ಲ. ನಾನು ಸ್ಟೇಜಲ್ಲಿ ಕೂತ್ಕೊಳ್ಳೋಕ್ಕಾಗ್ಲಿ, ಸ್ಥಾನದಲ್ಲಿ ನಾನು ಮೇರಿಬೇಕು ಅಂತ ಬಂದವನಲ್ಲ, ಸಂಘದ ಕೆಲಸ ಮಾಡಕ್ ಬಂದವನು. ಒಂದು ಕಂಡೀಷನ್ ಆಗ್ತಾರೆ, ನಿಮ್ಮ ಪದಾಧಿಕಾರಿಗಳು ಯಾರು ಸ್ಟೇಜ್ ಬರಬಾರ್ದು. ಆಯ್ತು, ರಾಜಕೀಯದವ್ರು ಬರಬಾರ್ದು, ಅದು ಆಯ್ತು, ಎಲ್ಲವೂ ಓಕೆ.
ಆದ್ರೆ ಸರ್ ನೀವು ಹೇಳಿದ ದುಡ್ಡು ಅಕೌಂಟ್ ಬರ್ಬೇಕು ಸರ್. ದುಡ್ಡು ಅಕೌಂಟ್ ಬರದಿದ್ರೆ ನಾವು ಪ್ರೋಗ್ರಾಮ್ ಮಾಡಕ್ಕೆ ಸಾಲ ಮಾಡಿ ನಾಳೆ ಆ ದುಡ್ಡನ್ನ ನಾವು ಕೊಡಕ್ಕೆ ಅದು ಸಾಧ್ಯನೇ ಇಲ್ಲ. ಬರ್ಬೇಕು ಅಲ್ಲ ರೀ, ಅಷ್ಟೇನಕ್ ಬೇಕ್ರಿ? 10 ಲಕ್ಷ ಅಲ್ಲ ಫಸ್ಟ್ ಮಾತಾಡಿದ್ವಲ್ಲ ಸರ್. ಅವಾಗ ಒಂದು ಮಾತು ಹೇಳ್ತಾರೆ, ನನ್ನ ಕೇಳಿದ್ರು ಏನಕ್ಕೆ ಅಂತ. ಇಲ್ಲ, ನಾವೊಂದು ಕಲ್ಯಾಣ ನಿಧಿ ಅಂತ ಓಪನ್ ಮಾಡ್ಕೊಂಡಿದ್ದೀವಿ. ಈ ಕಲ್ಯಾಣ ನಿಧಿ ಓಪನ್ ಮಾಡಿದ್ರಿಂದ ನಿರ್ದೇಶಕರಿಗೆ ನಾವು ಏನಾದ್ರು ಬೆನಿಫಿಟ್ ಕೊಡ್ಬೇಕಾದ್ರಿಂದ ಆ ಉಳಿದ ದುಡ್ಡನ್ನ ನಾವು ಅದಕ್ಕೆ ಹಾಕೋತೀವಿ. ಅದಕ್ಕೆ ಸಡನ್ ಆಗಿ ಒಂದು ಮಾತು ಹೇಳಿದ್ರು, ಅವ್ರವ್ರ ಕರ್ಮರಿ ಡೈರೆಕ್ಟರ್ಗಳು ನೀವು ಏನಕ್ಕೆ ಮಾಡಕ್ ಹೋಗ್ಬೇಕು ಅಂತ. ನಾನು ಯಾಕೋ ನನಗೆ ಅಪ್ಸೆಟ್ ಆಗ್ಬಿಟ್ಟೆ ಸರ್, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಾನು ಕೂಡ ಡೈರೆಕ್ಷನ್ ಮಾಡಿ 20 ವರ್ಷ ದಾಟಿದೆ, ಸಿನಿಮಾಗಳಿಲ್ಲ ಹಾಗಂತ ಹೇಳ್ಬಿಟ್ಟು ಅವ್ರವ್ರ ಕರ್ಮ ಅಂದ್ರೆ ನಾವು ಕರ್ಮ ಮಾಡಿಕೊಂಡಿದ್ದಕ್ಕೆ ಸಿನಿಮಾ ಇಲ್ದಲ್ಲ. ನಂತರ ತುಂಬಾ ಜನ ನಿರ್ದೇಶಕರು ಇರ್ತಾರೆ, ಬಿಸಿ ಇದ್ದವ್ರು ಬಿಸಿ ಇರ್ತಾರೆ ಸರ್, ಕೆಲಸ ಇಲ್ದವ್ರು ಕೆಲಸ ಇಲ್ದನೂ ಇರ್ಬೋದು, ಅಥವಾ ನಮ್ಮ ಪ್ರಯತ್ನನೋ ನಮ್ಮ ಹಣೆ ಬರೋಣ ಗೊತ್ತಿಲ್ಲ. ಸಿನಿಮಾಗಳು ಸಿಗದೇ ಇರ್ಬೋದು, ಸಿಕ್ಕಿನೂ ನಾವು ಬಿಟ್ಟಿರ್ಬೋದು, ಏನೋ ಒಂದು ಕಾರಣಗಳಿರ್ತವೆ. ಒಬ್ಬ ನಿರ್ದೇಶಕ ಸೋತಿದ್ದಾನೆ ಅನ್ನೋ ಉದ್ದೇಶಕ್ಕೆ ಅದು ಅವನ ಹಣೆ ಬರೋ ಅಲ್ವೇ ಅಲ್ಲ. ಯಾಕೆಂದ್ರೆ ಅವನ ಪ್ರಯತ್ನ ತಪ್ಪಾಗಿರ್ಬೋದು, ಅವನು ಹೋಗುವೇ ತಪ್ಪಾಗಿರ್ಬೋದು, ನಾನು ಅದನ್ನ ಒಪ್ಕೋತೀನಿ. ಈ ಮಾತಿಗೋಸ್ಕರ ನಾನು 2 ಹೆಜ್ಜೆ ಹಿಂದಿರ್ಬೇಕಾಯ್ತು. ಆವಾಗ ನಾನು ಒಂದು ಮಾತು ಹೇಳಿದೆ, ಯಾವ್ದಾಗುತ್ತೋ ಇಲ್ಲೋ ಗೊತ್ತಿಲ್ಲ ಸರ್, ದುಡ್ಡು ಬಂದ್ರೆ ಕಾರ್ಯಕ್ರಮ. ಆಮೇಲೆ 1-2-3 ಕಡೆ ಪತ್ರಿಕಾಗೋಷ್ಠಿಯನ್ನು ಫಿಕ್ಸ್ ಮಾಡ್ತಾರೆ. ಈ ಪತ್ರಿಕಾಗೋಷ್ಠಿ ಫಿಕ್ಸ್ ಮಾಡೋದು ಕ್ಯಾನ್ಸಲ್ ಮಾಡೋದು, ಫಿಕ್ಸ್ ಮಾಡೋದು ಕ್ಯಾನ್ಸಲ್ ಮಾಡೋದು, ಸಂಘದಿಂದ ಹಾಕಿ ಅನ್ನೋದು ಈ ತರ ಎಲ್ಲ ಆಗೋಯ್ತು. ಆಮೇಲೆ ಕಮಿಟಿಯಲ್ಲಿ ಒಂದು ನಿರ್ಧಾರ ಬರುತ್ತೆ, ಕಮಿಟಿಗೆ ಬಂದು ತಿಳಿಸ್ತೀನಿ ಈ ತರ ಆಗಿದೆ ಅಂತ. ದುಡ್ಡು ಬಂದ್ರೆ ಕಾರ್ಯಕ್ರಮ, ಇಲ್ಲ ಅಂದ್ರೆ ಇಲ್ಲ ಅನ್ನೋದು ಒಮ್ಮತದ ತೀರ್ಮಾನ ಆಗುತ್ತೆ. ಇನ್ನು 2 ದಿನ ಇದೆ, ಇನ್ವಿಟೇಷನ್ ಇಲ್ಲ, ಇನ್ವಿಟೇಷನ್ಗೆ ದುಡ್ಡು ಕೊಡಕ್ಕಾಗಲ್ಲ ಅಂತಾರೆ, ಯಾವುದಕ್ಕೂ ದುಡ್ಡು ಕೊಡಕ್ಕಾಗಲ್ಲ ಅಂತಾರೆ. ಕಾರ್ಯಕ್ರಮ ಆಗ್ತಿರೋದು ಸಂಘದಿಂದ, ಸಂಘದವರಿಗೆ ಯಾರಿಗೂ ಅದರ ಬಗ್ಗೆ ತೀರ್ಮಾನ ತಗೊಳಕ್ಕೂ ಯಾವುದಕ್ಕೂ ಹಕ್ಕು ಇರಲ್ಲ, ಏನು ಮಾಡಕ್ಕೂ ಸಾಧ್ಯ ಇಲ್ಲ. ತುಂಬಾ ಗೊಂದಲದಲ್ಲಿ ಸಿಕ್ಕಾಕೊಂಡ್ವಿ. ಆಮೇಲೆ ಹಿರಿಯ ನಿರ್ದೇಶಕರುಗಳ ಹತ್ರ ಹಾಗೂ ಸಮಿತಿ ಹತ್ರ ಕೂತ್ಕೊಂಡು ಈ ತರ ಇದೆ ಸರ್, 2 ದಿನ ಯಾವ ಗೆಸ್ಟ್ಗಳಾಗ್ಲಿಲ್ಲ, ಬರೀ ಅವಾರ್ಡ್ ಬಂದವರು ಮಾತ್ರ ನಾವು ಸೂಚನೆ ಮಾಡ್ಕೊಂಡಿದೀವಿ ಅಂತ ಹೇಳ್ಕೊಂಡ್ವಿ. ಆವಾಗ ಹಿರಿಯ ನಿರ್ದೇಶಕರುಗಳು, ಹಿಂದೆ ಇದ್ದ ಮಾಜಿ ಅಧ್ಯಕ್ಷರುಗಳು ಅಥವಾ ಕಮಿಟಿಯವರೆಲ್ಲ ಸೇರಿ ದಯವಿಟ್ಟು ಈ ತರ ಮಾಡಿ ಸಂಘದ ಮರ್ಯಾದೆ ಬೀದಿ ತರಬೇಡಿ ಮತ್ತೆ ಅಂತ ಬಿಟ್ಟು ವಾರ್ನಿಂಗ್ ಆದಂಗೆ ನನಗೊಂದು ಸೂಚನೆ ಬಂತು. ಆವಾಗ ಒಂದು ಹೇಳ್ತೀನಿ ಇವರಿಗೆ, ನೋಡಿ ಸರ್, ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ, ನೀವು ಮಾಡಿದ್ರೆ ಬಿಡ್ರಿ, ನಾನು ಮಾಡ್ತೇನ್ರಿ, ಮಾಡ್ಕೊಡಿ ಸರ್, ಸಂಘದ ಹೆಸರು ಮತ್ತು ಲೋಗೋ ಬರಬಾರ್ದು ಸರ್, ಮಾಡ್ಕೊಡಿ ಅಂತ ಬಿಟ್ವಿ. ಡೈರೆಕ್ಟ್ ನಾಗಬಂದು ಮಾಜಿ ಅಧ್ಯಕ್ಷರು ಹೇಳಿದ್ರು, ಇರ್ಲಿ ಅವರವರ ಅನುಭವ, ಎಲ್ಲ ದೊಡ್ಡ ವ್ಯಕ್ತಿಗಳು, ನಾವೊಬ್ಬರೇ ನಾವು ಮಾತ್ರ ಸಣ್ಣವರಂತ ನಾವು ಚಿಕ್ಕವರು, ನಾವು ಬೆಳೆದಿಲ್ಲ ಅಂದ ಮಾತ್ರಕ್ಕೆ ಮಾನ ಮರ್ಯಾದೆ ಕಮ್ಮಿ ಇರಲ್ಲ ಸರ್, ಅದು ಅಷ್ಟೇ ಅವ್ರಿಗಿಂತ ಜಾಸ್ತಿ ಇರುತ್ತೆ. ಇರ್ಲಿ, ಯಾರು ನಮ್ಮನ್ನ ತೊಂದರೆ ಮಾಡ್ಬೇಕು ಅಂತ ಇಲ್ಲಿವರೆಗೆ ಬಯಸಿದಾರೋ, ಯಾರು ಕೆಟ್ಟದ್ದು ಮಾಡ್ಬೇಕು ಅಂತ ಬಯಸಿದಾರೋ 2 ವರ್ಷದಲ್ಲಿ ನಾವು ನೋಡ್ಕೊಂಡ್ ಬಿಟ್ಟಿದೀವಿ. ನಮಗೆ ಅದ್ರ ಬಗ್ಗೆ ಯಾವುದೇ ದ್ವಂದ್ವ ನಿಲುವಿಲ್ಲ. ಸಂಘವನ್ನ ಬಲಿಷ್ಠವಾಗಿ ನಿಲ್ಸಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನನಗೆ ತುಂಬಾ ಖುಷಿ ಅಂದ್ರೆ, ನಾವು ಹೋಗ್ತಾ ಹೋಗ್ತಾ ನಮ್ಮ ಜೊತೆ 4 ಸಮಿತಿ ಮಾಡ್ಕೋತೀನಿ. ಒಂದು ಸಮಿತಿ ಎನ್ಕ್ವೈರಿ ಕಮಿಟಿ, ಅದಕ್ಕೆ ಜಿ ಕೃಷ್ಣ ಅವರೇ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದಾರೆ. ನೆಕ್ಸ್ಟ್ ಸಂಯೋಜನಾ ಸಮಿತಿ ಅಂತ ಮಾಡ್ತೀವಿ, ರಾಮನಾಥ್ ಋಗ್ವೇದಿ ಅವರು ವಹಿಸ್ಕೋತಾರೆ. ಇನ್ನು ಕಲ್ಯಾಣ ಸಮಿತಿ ಅಂತ ಮಾಡ್ತೀವಿ, ಅದನ್ನ ನಾಗಣ್ಣ ಅವರು ವಹಿಸ್ಕೋತಾರೆ. ಆಮೇಲೆ ಮೆಂಬರ್ಶಿಪ್ ಗುರುಪ್ರಸಾದ್ ವಹಿಸ್ಕೋತಾರೆ. ಈ ತರ ಒಬ್ಬೊಬ್ರು ನಮ್ಗೆ ಸಾಥ್ ಕೊಟ್ಟರು. ಅವ್ರ ಜೊತೆ ಕಮಿಟಿಯಲ್ಲಿ 10 ಜನ ಸದಸ್ಯರಲ್ಲಿ ಕೆಲವರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಡೈರೆಕ್ಟರ್ಗಳದ್ದು ಹೆಸರು ಹೇಳಕ್ಕಾಗಲ್ಲ, ಆಮೇಲೆ ಎಲ್ಲರೂ ಸ್ಟೇಜ್ಗೆ ಬಂದಾಗ ಗೊತ್ತಾಗುತ್ತೆ. ನಾನು ಏನಂದ್ರೆ, ಈ ತರ ಎಲ್ಲ ನಮಗೆ ಸಾಥ್ ಕೊಟ್ಟುಕೊಂಡು ನಮ್ ಜೊತೆ 4 ಉಪಸಮಿತಿಗಳಿದೆ. ಒಂದೊಂದು ಉಪಸಮಿತಿಗಳಲ್ಲಿ 10 ಜನ ಮೆಂಬರ್ಸ್ ಇದ್ದಾರೆ. ನಾವು 15 ಜನ ಇದ್ವಿ. ಒಬ್ಬರು ಸಹ ನಿರ್ದೇಶಕ ಪ್ರತಿನಿಧಿ ಇದ್ದಾರೆ. 55-56 ಜನ ನಾವು ಈ ಸಂಘವನ್ನ ಬೆಳೆಸಕ್ಕೆ, ಕಟ್ಟಕ್ಕೆ ಸದಸ್ಯರ ಪರವಾಗಿ ನಿಂತಿದ್ದೀವಿ. ಅದಕ್ಕೇನೆ ಕಾನ್ಫಿಡೆನ್ಸ್ ಸೋಲ್ಜರ್ಸ್ ಅಂತ ನೇಮ್ ಇಟ್ಕೊಂಡಿದ್ವಿ. ನಾವು ಇಷ್ಟು ಜನ ನಿಂತ್ಕೊಂಡು ಎಲ್ರನ್ನು ಹೇಳ್ಕೊಂಡು ಸಂಘದಲ್ಲಿ ಏನಾದ್ರೂ ಮಾಡಿ ಸದಸ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಮಾಡ್ಕೊಂತ ಹೋಗ್ತಾ ಇದ್ವಿ, ಮಾಡ್ತಾ ಇದ್ವಿ. ಅದೇ ರೀತಿ ಈಗ ಮತ್ತೆ ನಾನು ಮಾತಾಡ್ತೀನಿ. ಒಂದು ನಮ್ಮ ಇವಾಗ ರಾಮನಾಥ್ ಋಗ್ವೇದಿ ಅವರು ಸ್ಥಾಪಿಸಿದಾಗ ನನ್ನ ಗುರುಗಳಾದ ಪುಟ್ಟಣ್ಣ ಕಣಗಾಲವರು ಸ್ಥಾಪನೆ ಮಾಡಿದ ಸಮಿತಿಯಿಂದಲೂ ಈ ಸಂಘಕ್ಕೆ ಮೆಂಬರು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಒಂದು 5-6 ವರ್ಷದಿಂದ ನಾನು ದೂರ ಇದ್ದೆ ಸಂಘದಿಂದ, ಅಂದರೆ ಅಟೆಂಡ್ ಮಾಡುವೆ, ಬಟ್ ಈ ಥರದ್ದು ಯಾವುದಕ್ಕೂ ಇದರಿಲ್ಲ. ಈಗ ಮತ್ತೆ ಇದನ್ನ ಕಾರ್ಯಚಟುವಟಿಕೆಗಳು, ವಿಶ್ವನಾಥ್ ಅವರು ಒಳ್ಳೆ ಕ್ರಿಯಾಶೀಲರು ಅಂತ ಅಂದ್ಬಿಟ್ಟು ನಾನು ಎಂಟರ್ ಆಗ್ತಾ ಇದ್ದೀನಿ. ಮುಂದೆ ಒಳ್ಳೆ ಕೆಲಸ ಮಾಡುವ ಉದ್ದೇಶ ಇದೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ನಿರ್ದೇಶಕರಿಗೂ, ಇಲ್ಲಿ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ನಾವು ಮುದಿ ಎತ್ತನ್ನು ಎದಕ್ಕೂ ಬಳಕೆ ಮಾಡಲ್ಲ. ಹಳ್ಳಿ ಕಡೆ ಹಂಗೆ ನಮ್ಮನ್ನು ಮುದಿ ತಂದು ಕುಂದ್ರಿಸಿದ್ದಾರೆ ವಿಶ್ವನಾಥ್ ಅವರು.
ನಾನು EC ಮೆಂಬರ್ ಆಗಿದ್ದೆ, ಎಲೆಕ್ಷನ್ ನಿಂತಿಲ್ಲ. ಇರಲಿ, ಸಂಘ ಅಂದರೆ ಒಂದು ದೇವಾಲಯ ಅಂತ ಅಂತಾರೆ. ನಾನು ತಮಿಳ್ನಾಡಿನಾಗಿದ್ದಾಗ ಹೇಳೋರು ಅವ್ರು ಕೋಯಿಲ್ ಮಾದರಿ ಅಂತೇಳಿ. ಹಾಗೆ ಸಿನಿಮಾನು ಒಂದು ಕೋಯಿಲ್ ಅಂತಾರೆ, ಅಂತ ದೇವಸ್ಥಾನ ಅಂತೇಳಿ. ಸೊ ಏನೇ ಇರಲಿ ಪಾಪ ನಮ್ಮ ಸೇವೆ ಒಂದು ಮಾಡೋಣ, ದಾನ ಧರ್ಮಕ್ಕಿಂತ ಸೇವೆ ಉತ್ತಮ ಅಂತ ಹೇಳ್ತಾರೆ ಜಗತ್ತಿನಲ್ಲಿ. ನಮ್ಮದು ಒಂದು ಸೇವೆ, ಅಲ್ಪ ಸೇವೆ ಮಾಡೋಣ ಅಂತ ನಾವು ಸೇರ್ಕೊಂಡ್ವಿ. ಎಲ್ಲರೂ ಸೇರಿ ನೋಡಿದಾಗ ಸ್ವಲ್ಪ ಇತ್ತು. ಹೊಸ ವಂಚನೆಯಲ್ಲಿ ಜಾಗ ಜಗತ್ತಿನಲ್ಲಿ ಎಲ್ಲೇ ಇಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಸಮಸ್ಯೆ ಇಲ್ಲ, ಜನ ಇಲ್ಲ ಅಂತಲೂ ಒಂದು ಗಾದೆ ಹೇಳ್ತಾರೆ ಹಿರಿಯರು. ಹಾಗೆ ನೋಡಿದಾಗ ಎಲ್ಲವನ್ನು ಸರಿಪಡಿಸಿದ್ರು. ಆದರೆ ಒಂದು ಒಳ್ಳೆ ವ್ಯಕ್ತಿ ಬಂದು ಕೂತರು, ಅದನ್ನು ಕೆಲವರು ಕಾಲು ಹೇಳಿದ್ರು, ಇವ್ರು ಹೇಳ್ದ ಹಂಗೇ ಹತ್ಕೊಂಡು ಹೋದ್ರಿ. ಏನೇನ ಕೆಲವರು ಸಹಿಸೋಕ್ಕಾಗಲ್ಲ. ನೀವು ಒಂದು ಊರಾಗ ಒಬ್ಬನ ಪ್ಯಾಂಟ್ ಶರ್ಟ್ ಹಾಕೊಂಡು ಚೆನ್ನಾಗಿ ಮೆರಿತಾ ಇದ್ದರೆ ಏನು ಸೊಕ್ಕು ಬಂತು ಅಂತಾರೆ. ಒಬ್ಬನ ಏನಿಲ್ದಂಗೆ ಬೀದಿ ತಿರುಗಾಡಿದ್ರೆ ಹಾಳಾಗೋಗ್ಬಿಟ್ರೆ ಮುಂಡೆ ಮಗ ಅಂತಾರೆ. ಇದು ಸಹಜ, ಲೋಕ ರೂಢಿ. ಅದಕ್ಕೆ ವಿಶ್ವನಾಥರು ಇದು ಯಾವುದು ಮನಸ್ಸು ಕೊಡದೆ ಅವರನ್ನು ಮುಂದೆ ನಮ್ಗೆ ಇನ್ನೂ ಕಂಟಿನ್ಯೂವಾಗಿ ಅಧ್ಯಕ್ಷರಾಗಿರಬೇಕು ಅಂತ ಆಸೆ. ಮತ್ತು ನಾನು ರಿಟೈರ್ಡ್ ಆದವನ್ನ ಸೇರಿಸಿದ್ದಾರೆ. ಲೆಕ್ಕಪತ್ರ ನೋಡ್ಕೋಬೇಕು ಅಂದರು, ಶಾಕ್ ಆಗ್ಬಿಟ್ಟೆ. ಜೋಸೆಮನ್ನು ಇವರು ಎಲ್ಲರಿಲ್ಲ, ನಮ್ಮ ಡೇವಿಡ್ ಅವರು ಇಲ್ಲ ನೀವು ಆಗಬೇಕು ಅಂದರು. ಅಯ್ಯೋ ನಮ್ಗೆ ಗೊತ್ತೇ ಇಲ್ಲಪ್ಪ ಇವರು. ಸಿನಿಮಾ ಒಂದು ಬಿಟ್ಟರೆ ನಾನು 8 ಮಕ್ಕಳು ಬೇಕಾದ್ರೆ ಬಿಡ್ತೀನಿ, ಸಿನಿಮಾ ಬಿಡಲ್ಲ ಅಂತಿದ್ದೆ. ಅಂಥವ್ನು ನಾನು ತಂದು ಇಲ್ಲಿ ಕುಂದಿಸಿ ನನಗೇನು ಲೆಕ್ಕಪತ್ರ ಗೊತ್ತು, ನಾನು ಮನೆ ಲೆಕ್ಕನೇ ನೋಡಿಲ್ಲ. ಇಲ್ಲೆಲ್ಲ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರು. ನೋಡಿದಾಗ ಒಂದು ಹಸನವಾದ ಒಂದು ಜಾಗ ಸಿಕ್ತು. ಸರಿ ಕೂತ್ಕೊಂಡು ನಮ್ಮ ಕೈಲಾದ ಸೇವೆ ಮಾಡಿದ್ವಿ. ಇವತ್ತಿನವರೆಗೂ ನಾವು ಸಂಘದಿಂದ ದುಡ್ಡು ತೆಗೆದಿಲ್ಲ. ಯಾವುದೇ ನಮ್ಮ ಪುಟ್ಟಣ್ಣ ಸರ್ ಬರ್ತಡೇ, ಯಾಕೆ ನಾನು ಮದ್ರಾಸ್ನಾಗ ಅವ್ರ ಜೊತೆಲಿ ಓಡಾಡಿದ್ದೀನಿ, ವರ್ಕ್ ಮಾಡಲಿಲ್ಲ. R ರಾಮಮೂರ್ತಿ ಅಂತ ಇದ್ದರು ತಮಿಳ್ನಾಡಿನಲ್ಲಿ, ಅವ್ರ ಹತ್ರ ತಾಮರೆ ಮಲಾನ್, ಆಮೇಲೆ ದೊರೆ ಭಗವಾನ್ ಸಾರು, ರೇಣುಕಾ ಶರ್ಮಾ, ಮತ್ತು ಇನ್ನು ದೊಡ್ಡ ದೊಡ್ಡ ನಿರ್ದೇಶಕರು ಅಣ್ಣವ್ರ ಕಂಪ್ನಿಯಲ್ಲಿ ಭಾಳ ವರ್ಷ ಇದ್ದೆ. ಸೊ ಹೀಗಾಗಿ ಆಗು ಹೋಗುಗಳಲ್ಲಿ ಇರ್ತಾವೆ ತಪ್ಪು. ನಾವು ಫಸ್ಟ್ ನಾವು ಲೋಕ ಡೊಂಕುತ್ತಿದ್ದಕ್ಕಿಂತ ನಮ್ಮ ಡೊಂಕು ತಿದ್ಕೊಂಡು ನಡೆಯೋಣ ಅಂತ ಹೇಳ್ಬಿಟ್ಟು ನಮ್ಮ ಮಿತ್ರರು, ಈಗ ಬಂದಿರತಕ್ಕಂಥ ಎಲ್ಲ ನಿರ್ದೇಶಕರು ಉಡುಪಿನಿಂದ ಬಂದಿದ್ದಾರೆ. ಕೆಲವರು ಬಂದು ಇದು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಭಾಳ ಒಳ್ಳೆ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ ಅಧ್ಯಕ್ಷರು. ಅದನ್ನ ಹೇಳ್ತಾರೆ, ಇದುವರೆಗೂ ದಾನಿಗಳಿದ್ದಾರೆ. ನಾವು ಯಾವುದೇ ಒಂದು 75 ಲಕ್ಷ ರೂಪಾಯಿ ಹತ್ರವರೆಗೆ ಖರ್ಚು ಮಾಡಿದ್ವಿ. ಪುಟ್ಟಣ್ಣವ್ರು ಬರ್ತಡೆ, ತಾರಾ ಮೇಡಮ್ ಅವ್ರು ದಾನ ಮಾಡಿದ್ರು, ಒಬ್ಬ ನಿರ್ಮಾಪಕರು ದಾನ ಮಾಡಿದ್ರು, ಕೆಲವು ನಿರ್ದೇಶಕರು ನಮ್ಮ ಸಂಘದಲ್ಲಿರೋರು ದಾನ ಮಾಡಿದರು. ಹೀಗಾಗಿ ನಾವು ಎಲ್ಲಿ ಅದರಿಂದ 1 ರೂಪಾಯಿ ಖರ್ಚು ತೆಗೆದಿಲ್ಲ. ತೆಗೆದಂಗೆ ಇವತ್ತಿನವರೆಗೆ ಮೇಂಟೈನ್ ಮಾಡಿದ್ವಿ. 1 ವರ್ಷ ಫ್ರೀ ಕೊಟ್ಟರು ಜಾಗ ವಿಶ್ವನಾಥ್ ಅವರು. ಈಗ ಒಂದು 15,000 ರೂಪಾಯಿ ರೆಂಟ್ ಕೊಡ್ತಾ ಇದ್ವಿ. 5,000 ರೂಪಾಯಿ ಒಂದು ರೆಂಟ್ ಇಲ್ಲ ಇರಲಿ. ಹಾಗೆ ಅಲ್ಲ, ನಿಮ್ಮನ್ನು ಹೊಗಳ್ತೀನಿ ಅಂತೆಲ್ಲ ಸಹಾಯ ಮಾಡಿದವ್ರು ನಾವು ನೆನೆಸ್ಬೇಕಾಗತ್ತೆ. ಈ ಸ್ಟೇಜಲ್ಲಿ ನಾವು ಸ್ವಲ್ಪ ತಿಳ್ಕೊಂಡ್ವಿ, ಈಗ ಕಲ್ತಿದ್ದೀನಿ. ಬಂದಿದೆ ಸರ್. ಇವಾಗ ಇತ್ತೀಚೆಗೆ ನಾವು ಹೊಸಬರ ಮೆಂಬರು, ಅವರು ಇವರು. ಆಮೇಲೆ 1 ರೂಪಾಯಿ ನಾವು ಯಾವುದನ್ನು ಸಂಘದಿಂದ ತೆಗೆದಿಲ್ಲ. ಒಂದು 7-9 ಲಕ್ಷ ರೂಪಾಯಿ ಇರ್ಬೋದು ಅಂತ ಅನಿಸ್ತದೆ ಸರ್. ಅದು ಅಧ್ಯಕ್ಷರಿಗೆ ಗೊತ್ತಿರ್ತೈತೆ. ಆಮೇಲೆ ನಾನು ಇದನ್ನೆಲ್ಲ ನೋಡೋಕೆ ಹೋಗಿಲ್ಲ, ನಮ್ಮ ಸೆಕ್ರೆಟರಿ ಇದ್ದಾರೆ, ಅವ್ರಿಗೆ ಗೊತ್ತಿರ್ತದೆ. ಇವತ್ತು ಸಂಘ ಬೆಳೆಸಿದ್ವಿ ಅಂತ ಒಂದು ಹೆಮ್ಮೆ ಇದೆ ನಮಗೆ. ಎಲ್ಲೇ ನಿಂತರು, ಎಲ್ಲೇ ಕರೆದ್ರು ಬಂದು ಹೇಳೋಂಥ ಒಂದು ಶಕ್ತಿ ಇದೆ. ಲೆಕ್ಕಪತ್ರ ಎಲ್ಲ ವ್ಯವಹಾರಗಳು ಕರೆಕ್ಟಾಗಿದ್ದಾವೆ. ಎಲ್ಲಿ 1 ರೂಪಾಯಿ ಮಾಡಿಲ್ಲ. ಯಾಕಂದರೆ ನಾವು ಸಂಘದ ದುಡ್ಡು ಬಳಸೇ ಇಲ್ಲ. ನೀವು 200 ರೂಪಾಯಿ ತೊಗೋಬೇಕಾದ್ರೂ ಕೂಡ, ಒಂದು ಕಾರ್ಡ್ ಕೊಟ್ಟು 200 ರೂಪಾಯಿ ತೊಗೋಬೇಕಾದ್ರೂ ಕೂಡ ಅದನ್ನ ಸ್ಕ್ಯಾನರ್ ಮಾಡೇ ತೊಗೋಬೇಕು. ನೀವು ಪೇಮೆಂಟ್ ಕೊಡಬೇಕಾದ್ರೂ ಅಷ್ಟೇ. ಹಿಂದಿನ ಕಾಲದಲ್ಲಿ ಯಾರು ಡೂಪ್ಲಿಕೇಟ್ ಕಾರ್ಡ್ ಕೊಟ್ಟು ತೊಗೊಂಡಿದ್ದಾರೆ, ಅದು ದುಡ್ಡೇ ಸೇರಿಲ್ಲ. ಆ ಥರ ಎಲ್ಲ ನಡೆದಿದ್ದಾವೆ. ಅವು ಯಾವ ಆಗದಂಗೆ ನಾವು ಭಾಳ ಮುತುವರ್ಜಿ ವಹಿಸಿ ಮಾಡಿದ್ವಿ. ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿದ್ವಿ ಅಂತ ಅನ್ಸುತ್ತೆ. ಮಿಕ್ಕಿದ್ದು ನಮ್ಮ ಅಧ್ಯಕ್ಷರು ಸಂಘದ ಬಗ್ಗೆ ಹೇಳ್ತಾರೆ. ನೇರವಾಗಿ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ ಈ 2 ಸೈಟು ಇದೆ ಅಂತ ಹೇಳಿದ್ರಲ್ಲ, ಆಕ್ಚುಲಿ ಆ 2 ಸೈಟು ಇರಬೇಕಾದ್ರೆ ಆಗಿನ ಅಧ್ಯಕ್ಷರು ಮಾತ್ರ ಅಲ್ಲ, ಕಾರ್ಯದರ್ಶಿಗಳು ಕೂಡ ಕಾರ್ಯಕರ್ತರು. ತಿಪ್ಟೂರು ರಘು ಅವರು ಅಷ್ಟು ವರ್ಷ ಕಾರ್ಯದರ್ಶಿಗಳಾಗಿದ್ದಾಗ ಏನಾದರೂ ಇರಲಿ ಅಂತೇಳಿ ಆ ಸೈಟ್ನ ಅವಾಗ ಮಾಡ್ಕೊಂಡ್ರು. ಅದು ನೆಕ್ಸ್ಟ್ ಬಂದವ್ರಿಗೆ ಅದು ಅರ್ಥ ಆಗಲಿಲ್ಲ. ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು, ಏನೋ ಒಂದು ಬಿಲ್ಡಿಂಗ್ ಏನು ಅರ್ಥ ಆಗಲಿಲ್ಲ. ಆಗಿನ ಕಾಲದಲ್ಲಿ ಏನಾದರೂ ಇರಬೇಕು ಸಂಘಕ್ಕೆ, ನಾವು ಇಷ್ಟು ಮಾಡಿ ಏನು ಇಲ್ಲದೆ ಆಗಬಾರ್ದು ಅಂತೇಳಿ ಆ ಥರ ಪ್ಲಾನ್ ಮಾಡಿಬಿಟ್ಟು ಒಂದು ಆ್ಯಕ್ಚುಲಿ ಸೆಕ್ರೆಟರಿ ತಿಪ್ಟೂರು ರಘುವರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಅಂದರೆ ಇನ್ಸ್ಟಿಟ್ಯೂಟ್ ಅಂಡರಲ್ಲಿ ಅವರು ಸೆಕ್ರೆಟರಿ ಆಗುತ್ತೆ. ಇನ್ನೊಂದು ಜೋಸೆಮನ್ ಇದರಲ್ಲಿ ಆಗುತ್ತೆ. ಬಟ್ ಆಗಿದೆ, ಸೈಟ್ ಇದೆ. ಸೈಟ್ ಬಗ್ಗೆ ಅದ್ರ ಏನು ನೆಕ್ಸ್ಟ್ ಪೇಪರ್ ಮಾಡ್ಬೇಕು ಮಾಡ್ತೀವಿ. ಒಂದು. ಎರಡನೇದಾಗಿ ಈಗ ಕಾರ್ಯಕ್ರಮದ ಬಗ್ಗೆ ವಾಸು ಸರ್ ಕೇಳಿದ್ರು ಅಲ್ವಾ ಸರ್. ಕಾರ್ಯಕ್ರಮಗಳು ನಾವು ಏನಾಯ್ತು ಅಂದ್ರೆ ಲಾಸ್ಟ್ ಟೈಮ್ ಅದ್ರ ಬಗ್ಗೆ ನಾನು ಫುಲ್ ಡೀಟೇಲ್ ಕೊಟ್ಟೆ. ಮುಂದೆ ಈಗ ಮಾಡೋಕ್ಕೋಸ್ಕರನೇ ಎಲ್ಲ ತಯಾರಿ ನಡೆಸ್ಕೊಂಡು ಮೋಸ್ಟ್ಲಿ ಏಪ್ರಿಲ್ ಅಥವಾ ಮೇ ಈ ತಿಂಗಳಲ್ಲಿ ನಮಗೆ ಅಂದ್ರೆ ಚೌಡೆಯಲ್ಲಿ ಡೇಟ್ ಕೊಡ್ಬೇಕು. ಯಾಕಂದ್ರೆ ದುಡ್ಡು ಆಲ್ರೆಡಿ ಕೊಟ್ಟಿದ್ದೀವಿ. ಅದನ್ನ ನಮ್ಮ ಸಂಘದ ಹಿರಿಯ ನಿರ್ದೇಶಕರು, ಒಂದು 50 ವರ್ಷ ಆದವರು ಅಥವಾ 50 ಸಿನಿಮಾ ಮಾಡಿದಂತ ಇಂಥವ್ರನ್ನು, ಜೊತೆಗೆ ರಾಷ್ಟ್ರ ಪ್ರಶಸ್ತಿ ಅದು 22 ಅನೌನ್ಸ್ ಆಗಿದೆ. ಈಗ 23 ಸದ್ಯದಲ್ಲಿ ಅನೌನ್ಸ್ ಆಗುತ್ತೆ, ಅದನ್ನು ಸೇರಿಸ್ಕೋಬೇಕು. ಜೊತೆಗೆ 3 ವರ್ಷದ್ದು 19, 20, 21 ಕರ್ನಾಟಕ ರಾಜ್ಯ ಪ್ರಶಸ್ತಿ ಅನೌನ್ಸ್ ಆಗುತ್ತೆ. ಮಾರ್ಚ್ ಒಳಗೆ ನಮಗೆ ಸಿಗಬಹುದು ಅನ್ನೋದೊಂದು ಮಾಹಿತಿ ಕೊಟ್ಟಿದ್ದಾರೆ.
ಅದಕ್ಕೂ ಕಾದು ಎಲ್ಲವನ್ನ ಸೇರಿ ಒಂದು ಅಚ್ಚುಕಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಸರ್. ಇನ್ನು ಸಂಘದಲ್ಲಿ ಈಗ ಕಲ್ಯಾಣ ನಿಧಿ ವಿಷಯ ಬಂದಾಗ ಫಿಲಂ ಚೇಂಬರ್ ಅಲ್ಲಿ ಕಲ್ಯಾಣ ನಿಧಿ ಇದೆ, ನಮ್ಮಲ್ಲಿ ಕಲ್ಯಾಣ ನಿಧಿ ಇರಲಿಲ್ಲ. ಅದಕ್ಕೆ ನಾವು ಏನ್ ಮಾಡಿದೀವಿ, ಒಂದು ಬಿಗಿನಿಂಗು ಒಂದು 25,000 ಹಾಸ್ಪಿಟಲೈಸ್ ಆದಾಗ ಒಂದು 25,000 ಆಫ್ಟರ್ ಕೊಡಬೇಕು, ಒಂದು 50,000 ಕೊಡಬೇಕು ಅಂತ ಏಪ್ರಿಲ್ ಇಂದ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಅದು ಒಂದು ವ್ಯವಸ್ಥೆ. ಆಮೇಲೆ ಸಂಘದಿಂದ ಈಗ ನಾವು ಒಂದು ಕಡೆಯಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೀವಿ, ಕಲ್ಯಾಣ ನಿಧಿಗೆ ಫಂಡ್ ಬೇಕು, ಇನ್ನೊಂದು ನಮಗೆ ಜಾಗ ಬೇಕು, ಸಿಟಿಯಲ್ಲಿ ಒಂದು ಆಫೀಸ್ಗೆ ಜಾಗ ಬೇಕು, ನಮಗೆ ಜಾಗ ಇಲ್ಲ ಅಂತ ಕೇಳಿದೀವಿ. ಇದ್ರ ಜೊತೆಗೆ ಈ ಗೌರ್ಮೆಂಟ್ ಕಡೆಯಿಂದ ಏನೋ ಫ್ಲಾಟ್ದು ವಿಷಯ ಬಂತು, ಅದನ್ನು ಕೂಡ ಸದಸ್ಯರಿಗೆ ಕೊಡಬೇಕು ಅಂತ ಕೇಳ್ಕೊತಿದ್ವಿ. ಅದು ಎಲ್ಲ ಸದಸ್ಯರಿಗೆ ಹೆಲ್ಪ್ ಆದ್ರೆ ಅಟ್ಲೀಸ್ಟ್ ಫಸ್ಟ್ದು ಕಂತದ್ದು ಏನು ಅರೇಂಜ್ಮೆಂಟ್ ಮಾಡ್ಕೊಂಡು ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊತೀವಿ. ಇದೆಲ್ಲರ ಜೊತೆಗೆ ಇನ್ನೊಂದು ಏನು ಅಂದ್ರೆ, ಈಗ ನಮ್ಮ ಜೆ ಕೃಷ್ಣ ಅವರು ಹೇಳಿದ್ರು ಇನ್ನು 6 ತಿಂಗಳು ಅಥವಾ ಮುಂದೆ ಹೋಗ್ಬೇಕು ಅಂತ. ಆಕ್ಚುಲಿ ನಮ್ಮ ಸಮಿತಿ ಬಂದ ಮೇಲೆ 3 ವರ್ಷ ನಮಗೆ ಕಾಲಾವಧಿ, 2 ವರ್ಷಕ್ಕೆ ಸಾಕು ಅನ್ನೋದು ನಾನು ಎಲ್ಲರ ಜೊತೆ ಡಿಸ್ಕಷನ್ ಮಾಡಿದೆ. ಬಟ್ ಕೆಲವರು ಇಲ್ಲ, ನಿಮ್ಮ ವರ್ಷ ಏನು ಅವಧಿ ಇದೆ ಪೂರ್ಣ ಮಾಡಿ ಅಂತ ಒಂದು. ಆಮೇಲೆ ಎಲ್ಲ ನಮ್ಮ ಸಮಿತಿ ಉಪ ಸಮಿತಿ ಸದಸ್ಯರಾಗಿರ್ಬೋದು, ನಮ್ಮ ಸಮಿತಿ ಸದಸ್ಯರುಗಳು ಆಗಿರ್ಬೋದು, ಇಲ್ಲ 3 ವರ್ಷ ಪೂರ್ಣ ಮಾಡಿ ಅಂತ ಹೇಳ್ಬಿಟ್ಟು ನಾವು ಹೇಳುವಂತ ನಿರ್ದೇಶಕರು ನಮ್ಮ ಜೊತೆನೇ ಇದ್ದಾರೆ. ಬಟ್ ಯಾಕೆ ಬೇಡ ಅಂತ ಹೇಳಿದ್ರೆ, ಬೇಡ ಅಂತ ನಮ್ಮ ಮನಸ್ಸಿಗೆ ಬಂತು, ಬೇಡ ನೆಕ್ಸ್ಟ್ ಎಲೆಕ್ಷನ್ ಮಾಡೋಣ ಅಂತ ಹೇಳಿದ್ರೆ, ಇಲ್ಲಿವರೆಗೆ ಹಿಂದೆ ಸಂಘಗಳು ಯಾರ್ಯಾರೋ ಕಟ್ಟಿದ್ರು ಬೆಳೆಸಿದ್ರು, ಆದ್ರೆ ಈಗ ಹಾಗಿಲ್ಲ. ಮಧ್ಯೆ ಏನೇನೋ ಡಿಸ್ಟರ್ಬ್ಗಳು ಮಾಡಕ್ ಬಿಡಲ್ಲ, ಬೇರೆ ತರ ಅಪಪ್ರಚಾರಗಳು ಏನೇನೋ ಮಾಡ್ಕೊಂಡು ಬರು, ಈಗಲೂ ಕೂಡ ಆ ತರ ಇದೆ. ಅದನ್ನ ಸಹಿಸ್ಕೊಳ್ಳದೆ ಹೋಗ್ತೀವಿ ಅಂತಲ್ಲ, ಸಂಘವನ್ನ ಅಚ್ಚುಕಟ್ಟಾಗಿ ಬೆಳೆಸ್ಬೇಕನ್ನೋ ಉದ್ದೇಶದಿಂದ ಇನ್ನೊಬ್ರು ಚೆನ್ನಾಗಿ ಮಾಡೋದ್ರ ಬರ್ಲಿ ಅನ್ನೋದು. ಅದು ಏನಿದ್ರು ನಿರ್ಧಾರ ಜೂನ್ ತಿಂಗಳಲ್ಲಿ ಮಹಾಸಭೆ ಇರುತ್ತೆ, ಮಹಾಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಈಗ ಸಂಘ ನಾವು ಬಂದು 2 ವರ್ಷ ಆಗಿದೆ. 2 ವರ್ಷ ಆಗಿದೆ. ಈ 2 ವರ್ಷದಲ್ಲಿ ನಮಗೆ ನಿರ್ದೇಶಕರ ಸಂಘ ಅಂದ್ರೆ ಅಥವಾ ನಿರ್ದೇಶಕರಂದ್ರೆ ಮೂಲ. ನಿರ್ದೇಶಕರಿಗೆ ಎಲ್ಲ ಕಡೆ ಮಾನ್ಯತೆ ಸಿಗಬೇಕು ಅನ್ನೋ ಪ್ರಯತ್ನ ಹಿಂದಿನವರು ಮಾಡಿದ್ದಾರೆ, ಸಿಗಲೂಬೇಕು. ಯಾಕೆಂದ್ರೆ ನಿರ್ದೇಶಕನಲ್ಲೇ ಸಿನಿಮಾ ಆಗಲ್ಲ, ನಿರ್ದೇಶಕರಿದ್ರೆ ನಿರ್ಮಾಪಕರು ಬರ್ತಾರೆ, ಇಬ್ಬರು ಕಂಬೈಂಡ್ ಆದ್ರೆ ಸಿನಿಮಾ. ಅದರಿಂದ ಒಬ್ಬ ನಿರ್ದೇಶಕನಿಗೆ ಮಾನ್ಯತೆ ಸಿಗಬೇಕು ಅಂತೇಳಿ ನಾವು ಪ್ರಾರಂಭದಿಂದಲೂ ನಮ್ಮ ಕಮಿಟಿಯ ಒತ್ತಡನೂ ಅದು, ನಮ್ಮ ಪ್ರಯತ್ನನೂ ಅದು. ಆದ್ರೆ 2 ವರ್ಷದಿಂದ ನಾವು ಬಂದ ದಿನದಿಂದ ಅಕಾಡೆಮಿ, ಚಲನಚಿತ್ರ ಅಕಾಡೆಮಿ ಬಗ್ಗೆ ಹೋಗಿ ಅವರಿಗೆ ಲೆಟರ್ ಕೊಡ್ತೀವಿ, ಅವರು ಬೈಲ ಮಾಡ್ಕೋತಾರೆ. ಆ ಬೈಲದಲ್ಲಿ 5 ಸಮಿತಿ ಮುಖ್ಯವಾಗಿರುತ್ತೆ, ಒಟ್ಟಿಗೆ 17 ಜನ ಸದಸ್ಯರು, ಅದರಲ್ಲಿ 7 ಜನ ನಾಮನಿರ್ದೇಶನಗೊಳ್ತಾರೆ, 6 ಜನ ಪದನಿಮಿತ್ತ ಇರ್ತಾರೆ. ಈ ಪದನಿಮಿತ್ತದಲ್ಲಿ ಫಸ್ಟ್ ಬಂದು ಫಿಲಂ ಚೇಂಬರ್ ಇದೆ, ನೆಕ್ಸ್ಟ್ ನಿರ್ಮಾಪಕರ ಸಂಘ ಇರುತ್ತೆ, ಅದರ ನೆಕ್ಸ್ಟ್ ನಿರ್ದೇಶಕರ ಸಂಘ ಇರುತ್ತೆ, ಆಮೇಲೆ ಒಕ್ಕೂಟ ಇರುತ್ತೆ, ಕಲಾವಿದರ ಸಂಘ ಇರುತ್ತೆ. ಎಷ್ಟು ಇದ್ರೂ ಕೂಡ ಎಲ್ರನ್ನೂ ಮೀಟಿಂಗ್ ಕರೀತಾರೆ, ನಮ್ಮನ್ನು ಕರೆಯಲ್ಲ. ಏನಾದೆ ಅಂತ ಹೇಳಲ್ಲ, ಏನಾಗುತ್ತೆ ಅಂತ ಹೇಳಲ್ಲ. ತುಂಬಾ ಆಶ್ಚರ್ಯ ನಮಗೆ. ಹೋಗಿ ಕೇಳ್ತೀವಿ, ರಿಜಿಸ್ಟರ್ ಕೇಳ್ತೀವಿ. ಲಾಸ್ಟ್ ಇಯರ್ 1 ವರ್ಷ ಯಾರು ಅಧ್ಯಕ್ಷರು ಇರಲಿಲ್ಲ, ರಿಜಿಸ್ಟರ್ ಮಾತ್ರ ಇದ್ರು. ಈ ರಿಜಿಸ್ಟರ್ ಹತ್ರ ಹೋಗಿ ಕೇಳ್ತೀವಿ, ನೋಡಿ ಸರ್ ಇದು ಯಾಕೆ ಹೀಗಾಗ್ತದೆ, ಇಲ್ಲ ನಾವು ನೆಕ್ಸ್ಟ್ ಸರಿ ಮಾಡ್ತೀವಿ ಅಂತ. ಈಗ ನಮ್ಗೆ ಗೊತ್ತಾಗ್ತದೆ, ಅಲ್ಲಿ ಬರುವ ಆದಾಯಗಳನ್ನ ಕ್ವಶನ್ ಮಾಡುವ ವ್ಯಕ್ತಿಗಳು ಅಲ್ಲಿ ಹೋಗೋಂಗಿಲ್ಲ. ಯಾಕಂದ್ರೆ ಅಕಾಡೆಮಿ ರೂಪಿತಗೊಂಡಿರೋದೇ ಸಿನಿಮಾ ರಂಗಕ್ಕೋಸ್ಕರ, ಹೊಸ ವಿದ್ಯಾರ್ಥಿಗಳನ್ನ ತಯಾರು ಮಾಡೋಕ್ಕೋಸ್ಕರ, ಹೊಸ ವಿಚಾರ ಸಂಕಿರಣಗಳನ್ನ ಕರೆಯಕ್ಕೋಸ್ಕರ, ಬೇರೆ ಬೇರೆ ಆಯೋಜನೆಗಳನ್ನ ಹಾಕಿ ಚಲನಚಿತ್ರ ಅಕಾಡೆಮಿ ಅಂತ ಮಾಡ್ತಾರೆ. ಪ್ರಾರಂಭದಲ್ಲಿ ನಾಗಭರಣ ಅಧ್ಯಕ್ಷ ಆಗಿದ್ದಾಗ ಒಂದು ಹೊಸ ಬೈಲವನ್ನು ರೂಪಿಸಿ ಅಥವಾ ಅದಕ್ಕೆ ಬೇಕಾದ ಎಲ್ಲ ರೀತಿ ರಿವಾಜುಗಳನ್ನ ರೆಡಿ ಮಾಡಿ ಮಾಡ್ತಾರೆ. ಆದ್ರೆ ಇಲ್ಲಿವರೆಗೆ ನಮಗೆ ಯಾವುದೇ ಕಾರಣಕ್ಕೂ, ಅಂದ್ರೆ ಹಿಂದಿದ್ ಗೊತ್ತಿಲ್ಲ ನನಗೆ, ನಾವು ಬಂದ ದಿನದಿಂದ 2 ವರ್ಷದಿಂದ ನಮಗೆ ಯಾವುದೇ ಮಾಹಿತಿ ಕೊಡಲ್ಲ, ಏನು ಕೇಳಿದ್ರು ಕೊಡಲ್ಲ. ನಾವು ಕೊಡೋದು ಬೇಡ, ಅವ್ರು ಮಾಡ್ಲಿ, ಏನ್ ಮಾಡ್ತಾರೆ ಅನ್ನೋದ್ರ ಮಾಹಿತಿ ಬೇಕಲ್ವ ನಮಗೆ, ನಮ್ಮನ್ನು ಕರೆಯಲಿ ಬಿಡ್ಲಿ. ಇವಾಗ ಈ ವರ್ಷ ಚಲನಚಿತ್ರೋತ್ಸವಕ್ಕೆ 9 ಕೋಟಿ ಗೌರ್ಮೆಂಟ್ ಕೊಡ್ತೀವಿ. ನಾಟ್ಯಲ್ಲಿ ಚಂದ್ರಶೇಖರ್ ಅವರಿದ್ದಾಗ 2,70,00,000ಕ್ಕೆ ಫಿಲಂ ಫೆಸ್ಟಿವಲ್ ಆಗುತ್ತೆ ಸರ್. ಇವಾಗ 9 ಕೋಟಿ ಕೊಟ್ಟಿದ್ವಿ. ಚಿತ್ರರಂಗಕ್ಕೆ ಮೂಲ ಯಾರು ಸರ್? ನಿರ್ದೇಶಕ. ಫಿಲ್ಮ್ ಫೆಸ್ಟಿವಲ್ ಯಾರು ಮಾಡ್ಬೇಕು? ನಿರ್ದೇಶಕ ಮಾಡ್ಬೇಕು. ಸರ್ಕಾರ ನಮಗೆ ಕೊಡ್ಲಿ, 3.5 4 ಕೋಟಿಗೆ ಮಾಡ್ತೀವಿ ಸರ್ ನಾವು. ಅದಕ್ಕಿಂತ ಬೆಸ್ಟ್ ಕಾರ್ಯಕ್ರಮ ಮಾಡ್ತೀವಿ ನಾವು. 3.5 4 ಕೋಟಿಗೆ ಅದಕ್ಕಿಂತ ಬೆಸ್ಟ್ ಮಾಡ್ತೀವಿ. ಬಟ್ 9 ಕೋಟಿ ಕೊಟ್ಟಿದಾರಲ್ಲ, ಕೊಡ್ಲಿ, ಸಂತೋಷ. ಸರ್ಕಾರನೂ ಅರ್ಥ ಮಾಡ್ಕೋಬೇಕು, ಅಕಾಡೆಮಿನೂ ಅರ್ಥ ಮಾಡ್ಕೋಬೇಕು. 9 ಕೋಟಿ ತಗೊಂಡು ಏನ್ ಮಾಡ್ತಾ ಇದೀವಿ? ಚಲನಚಿತ್ರರಂಗಕ್ಕೆ ಏನು ಕೊಡುಗೆ ಕೊಡ್ತೀವಿ ನಾವು? ಚಿತ್ರರಂಗ ಇದ್ರೆ ಮಾತ್ರ ಅಕಾಡೆಮಿ. ಮೊದಲಿಗೆ 1942ರಲ್ಲಿ ಪ್ರಾರಂಭ ಆಗಿದ್ದು ಚಲನಚಿತ್ರ ವಾಣಿಜ್ಯ ಮಂಡಳಿ, ಆಮೇಲೆ ನಿರ್ಮಾಪಕರ ಸಂಘ, ನಿರ್ದೇಶಕ ಸಂಘ, ಎಲ್ಲ 42 ವರ್ಷ ಮೇಲೆ 40 ವರ್ಷ ಮೇಲೆ ಇರುವಂತವ್ರು ನಾವು.
ಇವತ್ತು ಒಂದು ಅಕಾಡೆಮಿ ಬಂದು ಯಾವುದೇ ಮಾಹಿತಿ ಕೊಡಲ್ಲ, ಏನೂ ಮಾಡಲ್ಲ. ಫಿಲ್ಮ್ ಫೆಸ್ಟಿವಲ್ ಬಂದಾಗ ಹೋಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಅದೆಷ್ಟೋ ಕೋಟಿ ತಗೊಂಡು ಬಂದು ಅದನ್ನ ಏನ್ ಮಾಡ್ತಾರೆ? ರಿಜಿಸ್ಟರ್ಗೆ ಸಾರಿ ಸಾರಿ ಕೇಳಿದ್ರು ಅದನ್ನು ಕೊಡಕ್ಕೆ ನಮ್ಗೆ ರೆಡಿ ಇಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ಇಡೀ ಚಿತ್ರರಂಗವನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು. ಏನು 30 ವಿಂಗ್ಗಳಿದೆ ಅಕಾಡೆಮಿಯ ಅಂಡರ್ ಅಲ್ಲಿ, ಎಲ್ಲಾ ವಿಂಗ್ಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಅವ್ರು ಎಲ್ರು ಇದ್ರೇನೆ ಅಕಾಡೆಮಿ. ಫಿಲ್ಮ್ ಫೆಸ್ಟಿವಲ್ ಬರೀ ಅಲ್ಲಿ ಒಂದು 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 ಟೀಮ್ ಇದೆ. ಎವ್ರಿ ಇಯರ್ ನೀವೇ ಹೋಗಿ ನೋಡಿ. ಬೇಡ, ಮಾಧ್ಯಮದವ್ರಿಗೆ ಒಂದು ಕ್ವಶನ್ ಕೇಳ್ತೀನಿ, ಎಷ್ಟು ವರ್ಷ ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ? ಯಾವ ಮಾಧ್ಯಮದವ್ರಿಗೆ ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ? ಅವರು ಯಾವ ಮಾಧ್ಯಮದವ್ರಿಗೆ? ಒಂದು ಗೋವಾ ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ, ಕೋಲ್ಕತ್ತಾ ಆಗುತ್ತೆ, ಬಾಂಬೆ ಆಗುತ್ತೆ, ಪೂನಾ ಆಗುತ್ತೆ, ಎಲ್ಲಿ ಬೇಕಾದ್ರೂ ಹೋಗಿ ಮಾಧ್ಯಮದವರಿಗೆ ಸ್ಪೆಷಲ್ ರೆಸ್ಪೆಕ್ಟ್ ಇದೆ. ಬಟ್ ಇಲ್ಲಿ ಎಲ್ಲಿದೆ? ನಮ್ಮವರೇ ಹೋಗಿ ಅಲ್ಲಿ ಕೂತ್ಕೋತಾರೆ, ನಮ್ಮವರೇ ತುಳಿತಾರೆ, ಮಾಧ್ಯಮದವ್ರಿಗೂ ರೆಸ್ಪೆಕ್ಟ್ ಕೊಡಲ್ಲ. ಇಲ್ಲಿ ಚಿತ್ರ ನಿರ್ದೇಶಕನಿಲ್ಲದೆ ಸಿನಿಮಾ ಹೇಗೆ ಆಗುತ್ತೆ? ಅವನ್ನೇ ಬಿಡ್ತಾರೆ. ಕೇಳಿದ್ರೆ ಬೇರೆ ತರದ ಆನ್ಸರ್ ಬರುತ್ತೆ. ಅಲ್ಲೊಬ್ರು ಕೂತ್ಕೊಂಡು, ಈಗಲೂ ಸರ್, ಇವಾಗ ನಾವು ಯಾವ ಯುಗದಲ್ಲಿದ್ದೀವಿ? ಜಾತಿ ಕೇಳ್ತಾರೆ ಸರ್. ಎಂತ ಪರಿಸ್ಥಿತಿ ಇದು? ಯಾವಾಗ ಇದಾಗುತ್ತೆ? ಆಮೇಲೆ ಈಗ ತೀರ ಹೊಸಬ ಚಿತ್ರರಂಗಕ್ಕೆ, ತೀರ ಹೊಸಬ ಹೋದಾಗ ಏನು ಗೊತ್ತಿಲ್ಲ ಅಂದ್ರೆ ಓಕೆಪ್ಪ. ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ, ನಾನು ಇಂಡಸ್ಟ್ರಿ ಬಂದು 38 ವರ್ಷ ಆಯ್ತು. ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಜರ್ನಲಿಸ್ಟ್ ಆಗಿ, ಡೈರೆಕ್ಟರ್ ಆಗಿ, ಬೇರೆ ಬೇರೆ ಇದರಲ್ಲಿ ಹೋಗಿ 38 ವರ್ಷ ಇಂಡಸ್ಟ್ರಿಗೆ ಬಂದು ಅಲ್ಲಿ ಒಳಗೋದ್ರೆ ಅವ್ರನ್ನ ಸೇರಿಸ್ಬೇಡಿ, ಅವ್ರ ಹೊಸಬರನ್ನೆಲ್ಲ ಸೇರಿಸ್ಬೇಡ್ರಿ ಅಂತಾರೆ. ಏನಿದ್ರ ಅರ್ಥ? ಏನ್ ಮರ್ಮ ಗೊತ್ತಾಗ್ತಲ್ಲ ನನಗೆ. ಆಮೇಲೆ ನೋಡ್ತಾ ಇದ್ರೆ ಇವ್ರು ಅಂದ್ರೆ ಪ್ರತಿಯೊಂದು ವಿಷಯನ ವಿಶ್ವನಾಥ್ ಬಂದ್ರೆ ಕ್ವಶನ್ ಮಾಡ್ತಾನೆ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮನ್ನ ಸೈಡ್ ಇಟ್ರೆ ನಮ್ಮ ಸದಸ್ಯರು ಏನಾಗ್ಬೇಕು? ನನ್ನ ಸಂಘದಲ್ಲಿ ಇರುವಂತಹ ಸದಸ್ಯರು ಏನು ಇಲ್ಲಿ ಅವಾಗ ಆಗಿದ್ದು 2000 ಮೆಂಬರ್ಸ್, ಅಸಿಸ್ಟೆಂಟ್, ಅಸೋಸಿಯೇಟ್, ಡೈರೆಕ್ಟರ್ಗಳು 2000 ಮೆಂಬರ್ಸ್ ಇದ್ದಾರೆ. ಈಗ ಒಬ್ಬೊಬ್ಬರವರನ್ನೇ ಸೇರಿಸಿ ಮತ್ತೆ ಕರೆದ್ಬಿಟ್ಟು ನಾವು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವರಿಗೆ ಏನ್ ಆನ್ಸರ್ ಮಾಡ್ಬೇಕು? ನನ್ನ ಸದಸ್ಯರು ನನ್ನ ಕುಟುಂಬ ಸರ್. ನನ್ನ ಸದಸ್ಯರಿಗೆ ಏನೇ ಸಹಕಾರ ಸಿಗದಿದ್ರು, ಅವಮಾನ ಆದ್ರೂ ನಾವು ಸಹಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಈಗ ನಿರ್ಧಾರ ಮಾಡ್ತಾ ಇದೀವಿ, ಸರಿಯಾದ ರೀತಿಯಲ್ಲಿ ಚಿತ್ರರಂಗವನ್ನ ಅಕಾಡೆಮಿ ಸರಿದೂಗಿಸ್ಕೊಂಡು ಕರ್ಕೊಂಡು ಹೋಗದಿದ್ರೆ ಇನಾಗ್ರೇಷನ್ ದಿವಸ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ಬೇಕಾಗುತ್ತೆ ನಾವು. ಯಾಕಂದ್ರೆ ಚಿತ್ರರಂಗವನ್ನ ಯಾರು ಕಡೆಗಣಿಸಬಾರ್ದು ಸರ್. ಚಿತ್ರರಂಗವನ್ನ ಯಾರು ಕಡೆಗಣಿಸಬಾರ್ದು. ಒಂದು, ನಿಮಗೆ ಸರಿಯಾದ ಮಾಹಿತಿ ಇಲ್ವಾ, ಸರಿಯಾದ ಇಲ್ವೋ ಕೇಳಿ. ಆ ಸಂಘ ಸಂಸ್ಥೆಗಳಿಗೆ ಹಿರಿಯರನ್ನ ಕರೆಸಿ ಕೇಳಿ, ಏನಾಗಿದೆ, ಏನು ಎತ್ತ ನಡೀತದೆ ಕೇಳಿ. ಅಕಾಡೆಮಿ ರೂಪಿತ ಆಗಿರುವೆ ಚಿತ್ರರಂಗಕ್ಕೋಸ್ಕರ. ಈ ಚಿತ್ರರಂಗವನ್ನ ಬಿಟ್ಟು ಎಲ್ಲರನ್ನ ಸೈಡಿಗೆ ಹಾಕಿ ಹೋಗುದಾದ್ರೆ ಏನಕ್ ಬೇಕು ಅಕಾಡೆಮಿ? ಏನಕ್ ಬೇಕು ಫಿಲ್ಮ್ ಫೆಸ್ಟಿವಲ್? ಯಾರೋ ದುಡ್ಡು ತಿನ್ನೋಕ್ಕೋಸ್ಕರ, ಅಥವಾ ಯಾರೋ ಒಂದ್ 2 ಟೀಮು. ನನಗೆ ಅಕಾಡೆಮಿಯಲ್ಲಿ ಒಬ್ರು ವಿದ್ಯಾಶಂಕರ್ ಅನ್ನೋ ಒಂದು ವ್ಯಕ್ತಿ, ದೊಡ್ಡ ಮನುಷ್ಯ, ಹಿರಿಯರು, ಅವರಿಲ್ಲದೆ ಇಡೀ ಚಿತ್ರರಂಗ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ, ನನ್ಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಗೊತ್ತಿದೆ. ಆ ವ್ಯಕ್ತಿ ಅಲ್ಲಿ ಒಳಗೋಗಿ ಏನಾದ್ರು ಕೇಳಿದ್ರೆ, ನೋಡಿ ಸ್ವಾಮಿ ನಮ್ಮ ಸದಸ್ಯರುಗಳಿದ್ದಾರೆ, ಇಷ್ಟು ಜನ ಇದ್ದಾರೆ, ಹೀಗಿದ್ದಾರೆ ಅಂದ್ರೆ, ಹೌದಾ? ಅಲ್ಲಿ ಹೊರಗೆ ಒಬ್ಬ ಹುಡುಗ ಕೂತಿದ್ದಾನೆ, ಅವ್ರಿಗೆ ಹೋಗಿ ಕೇಳಿ ಅಂತಾರೆ. ಅವ್ರಿಗೆ ಯಾರಂದ್ರೆ ಅವರು ಹಿಂದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಂತೋಷ. ಹಂಗಾದ್ರೆ ನಮ್ಗೆ ಏನು ವ್ಯಾಲ್ಯೂ ಇಲ್ವಾ? ನಾವು ನಿರ್ದೇಶಕ ಸಂಘದಿಂದ ಬಂದಿದ್ದೀವಿ, ನಮ್ಗೇನು ವ್ಯಾಲ್ಯೂ ಇಲ್ವಾ? ಪ್ರತಿ ಸರಿ ಹೋಗಿ ನಾವು ಭಿಕ್ಷೆ ಬಿಡ್ಬೇಕಾ? ಚಿತ್ರರಂಗದಲ್ಲಿ ಇಷ್ಟು ವರ್ಷ ನಾವು ಸೇವೆ ಮಾಡಿ ನಾವು ಮತ್ತೆ ಮತ್ತೆ ಹೋಗಿ ಅವ್ರಿಗೆ ಭಿಕ್ಷೆ ಬಿಡ್ಬೇಕಾ? ಆಮೇಲೆ ಯಾವ್ದಾವ್ದು ಲಿಸ್ಟ್ ಕೊಟ್ರೆ, ಮೊನ್ನೆ 3 ಜನರ ಲಿಸ್ಟ್ ಕೊಟ್ಟಿದ್ದೆ ನಾನು. ಒಬ್ರನ್ನ ಅವ್ರು ಹೋದ ತಕ್ಷಣ ಹೇಳ್ತಾರೆ, ಅವರೇ ಬಂದು ಕೊಟ್ಟಿದಾರ್ರಿ, ಅವ್ರದ್ದು ಹಾಕೊಂಡಿದೀವಿ. ಇನ್ನಿಬ್ಬರದು ಹಾಗೆಲ್ಲ ಕೊಡಕ್ಕಾಗಲ್ಲ ರೀ. ಆಯ್ತು ಸರ್, ನೀಟಾಗಿ ಬೈಲದಲ್ಲಿ ರೆಫರೆನ್ಸ್ ಇದೆ, ನಿಮಗೂ ಬೇಕಾದ್ರೆ ಕಾಪಿ ತಂದಿದ್ದೀನಿ, ನಾವು ತಂದಿದ್ವಿ, ನೀವು ನೋಡಿ. ಬೈಲದಲ್ಲಿ ಏನಿದೆ, ಏನ್ ಟರ್ಮ್ಸ್ ಕಂಡೀಷನ್ ಇದೆ. ಚಿತ್ರರಂಗವನ್ನ ಅಭಿವೃದ್ಧಿ ಮಾಡಕ್ಕೋಸ್ಕರನೇ ಅಕಾಡೆಮಿ, ಬರೀ ಫಿಲ್ಮ್ ಫೆಸ್ಟಿವಲ್ ಮಾಡಕ್ಕೆ ಅಲ್ವೇ ಅಲ್ಲ. ಇದು ಯಾರಿಗೆ ಅರ್ಥ ಆಗಲ್ಲ. ಆಮೇಲೆ ಒಂದು ವಿಷಯ ಡೈವರ್ಟ್ ಮಾಡ್ತೇನೆ ಅಂತ ತಿಳ್ಕೊಬೇಡಿ. ಎಲ್ರಿಗೂ ಚಿತ್ರರಂಗ ಅಂತಾರೆ ಯಾಕೆ ಅಸಡ್ಡೆ? ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬಜೆಟ್ ಅನೌನ್ಸ್ ಆಗುತ್ತೆ, ಸಿನಿಮಾದ ಬಗ್ಗೆ ಮಾಹಿತಿನೇ ಇರಲ್ಲ, ಸಿನಿಮಾಕ್ಕೆ ಏನು ಕೊಡುಗೆನೂ ಇರಲ್ಲ. 18% GST ಬೇಕು. ಸಿಗರೇಟ್ ಸೇದುವ ಡಿಸ್ಕ್ಲೈಮರ್ ಬಂದು ಸಿನಿಮಾಕ್ಕೆ ಹಾಕ್ಬೇಕು, ಸಿನಿಮಾದ ಟ್ಯಾಕ್ಸ್ ಕಟ್ಟಬೇಕು, ಸಿಗರೇಟ್ ಟ್ಯಾಕ್ಸ್ ಗವರ್ಮೆಂಟ್ಗೆ ಹೋಗ್ಬೇಕು. ಇದು ಯಾವ ನ್ಯಾಯ ಅಂತ ಗೊತ್ತಾಗ್ತಿಲ್ಲ ಸರ್. ಯಾರಿಗೂ ಚಿತ್ರರಂಗ ಬೇಡ, ಚಿತ್ರರಂಗನ ಕಂಪ್ಲೀಟ್ ಬದಿಗಿಟ್ಬಿಟ್ಟು ಇವ್ರಿಗೆ ಟ್ಯಾಕ್ಸ್ ಬೇಕಾದಾಗ, ಇವ್ರಿಗೆ ಏನ್ ನ್ಯಾಯ ಒದಗಿಸ್ಬೇಕಾದಾಗ ಮಾಡ್ತಾರೆ. ಬೇಡ, ಇವಾಗ ಒಂದು ಚಿತ್ರಮಂದಿರನೇ ಪ್ರಾಬ್ಲಮ್ ಇದೆ, ಆ ಚಿತ್ರಮಂದಿರ ಯಾರು ಸರಿ ಮಾಡ್ಬೇಕು? ಸರ್ಕಾರ ಮಾಡ್ಬೇಕು. ಸರ್ಕಾರ ಟ್ಯಾಕ್ಸ್ ತಗೊಳಲ್ವಾ? ಅವ ನಿರ್ದೇಶಕನಿಗೆ ಅಥವಾ ಒಬ್ಬ ನಿರ್ಮಾಪನಿಗೆ ಅನ್ಯಾಯ ಆಗುತ್ತೆ, ಯಾಕೆ ಸರ್ಕಾರ ಬರಲ್ಲ? ಯಾವುದೇ ವಿಷಯ ಕೇಳಿದ್ರು ಅಲ್ಲಿ ಹೋದ ತಕ್ಷಣ ಲೆಟರ್ ಕೊಟ್ಟ ತಕ್ಷಣ ಹೂ ಅಂತಾರೆ, ಆಮೇಲೆ ಯಾವುದು ನಡೆಯಲ್ಲ. ಅದಕ್ಕೆ ಇದು ನಮ್ಮ ಮೊದಲನೇ ಹೆಜ್ಜೆ ಅಕಾಡೆಮಿಯಿಂದ ಪ್ರಾರಂಭ ಆಗುತ್ತೆ. ಇನ್ನು ಮುಂದೆ
ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ವತಿಯಿಂದ ಪ್ರಾರಂಭದ ಹೆಜ್ಜೆ ಅಕಾಡೆಮಿಯಲ್ಲಿ ಮಾಡುತ್ತಿರುವ ತಪ್ಪನ್ನ ತಿದ್ದಿ ಎಲ್ರಿಗೂ ನ್ಯಾಯ ಸಿಗುವಂತೆ ನಮ್ಮ ಹೋರಾಟ ಮಾಡಕ್ಕೆ ಇಳಿದಿದ್ವಿ. ಜೊತೆಗೆ ಒಂದರ ಹಿಂದೆ ಒಂದಕ್ಕೆ ನಾವು ಕೈ ಹಾಕ್ತಿವಿ. ನಮ್ಮ ಕರ್ನಾಟಕ ಚಲನಚಿತ್ರ ರಂಗ ಏನಿದೆ 30-32 ವಿಂಗ್ ಏನಿದೆ ಎಲ್ರಿಗೂ ನ್ಯಾಯ ಒದಗಿಸ್ಬೇಕು. ಅದರಲ್ಲೂ ನಿರ್ದೇಶಕನಿಗೆ ಮೂಲ ಸ್ಥಾನ ಅದು ಏನಿದೆ ಹಿಂದೆ. ಆಮೇಲೆ ಇನ್ನೊಂದು ನೋಡಿ ಸರ್, ಈಗ ನಾನೇನೋ ಸಂಘ ಕಟ್ಕೊಂಡು ನನ್ನ ಕಾಟಾಚಾರಕ್ಕೆ ನಾನು ಬಂದಿದ್ರೆ ನಮ್ಮನ್ನು ಕಡೆಗಣಿಸ್ಲಿ. ಏನು ಧೀಮಂತ ನಿರ್ದೇಶಕ ಪುಟ್ಟಣ್ಣ ಕನಗಾಲ್ ಕಟ್ಟಿದಂತ ಸಂಸ್ಥೆ ಸರ್. ಪುಟ್ಟಣ್ಣ ಕನಗಾಲು, ಲಕ್ಷ್ಮೀನಾರಾಯಣ ಅವರು ಎಂತೆಂತ ನಿರ್ದೇಶಕರು ಸೇರಿ ಅವತ್ತು 14-15 ಜನ ಸೇರಿ ನಮ್ಮ ನಿರ್ದೇಶಕರ ಸಂಘವನ್ನ ಕಟ್ತಾರೆ. ಅವರ ಕನಸು ಏನಿತ್ತು? ಏನಾದ್ರೂ ಮಾಡ್ಬೇಕು, ನಿರ್ದೇಶಕರಿಂದ ಸಾಧ್ಯ ಅಂತ ಹೇಳಿ ಮಾಡಿದ್ದಾರೆ. ಇವತ್ತಿಗೂ ಕೂಡ ನನಗೆ ಆಶ್ಚರ್ಯ ಅಂದ್ರೆ, ನಮಗೆ ಬಿಡಿ ಸರ್, ನಾವು ಏನೋ 2 ವರ್ಷದಿಂದ ಸಂಘಕ್ಕೆ ಬಂದವರು ಅಂತ ಅವರು ಅನ್ಕೋಬಹುದು. ನಾವು ಅವತ್ತಿಂದ 89ರಲ್ಲಿ ಅಸಿಸ್ಟೆಂಟ್ ಮೆಂಬರ್ ಆದೆ, 92ರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಮೆಂಬರ್ ಆಗಿದ್ದೀನಿ, 2003ರಲ್ಲಿ ಡೈರೆಕ್ಟರ್ ಮೆಂಬರ್ ಆಗಿದ್ದೀನಿ. ಅವ್ರು ಅನ್ಕೊಳ್ಳಿ ಹೊಸಬರು ಅಂತ, ನಮಗೆ ಅವಮಾನ ಮಾಡ್ಲಿ ಬೇಸರ ಇಲ್ಲ. ನನಗೆ ಸಂಘ ಅಂತೇಳಿ ಸಂಘವನ್ನ ಸಸಾರ ಮಾಡಿ ಅಥವಾ ಒಂದು ನಿರ್ಲಕ್ಷ್ಯ ಮಾಡಿದಾಗ ನನಗೆ ಮನಸ್ಸಿಗೆ ಫಸ್ಟ್ ಬರೋದೇ ಪುಟ್ಟಣ್ಣ ಕನಗಾಲು. ಅಂತ ಧೀಮಂತ ನಿರ್ದೇಶಕ ಏನೋ ಕನಸಿಟ್ಕೊಂಡು ಒಂದು ತಂಡವನ್ನ ಕಟ್ಟಿ ಸೌತ್ ಇಂಡಿಯಾದಿಂದ ಇಲ್ಲಿ ಕರ್ಕೊಂಡು ಬಂದು ಸಂಘ ಮಾಡಿ ನ್ಯಾಯ ಸಿಗ್ಬೇಕು ಅಂತ ಮಾಡಿದ್ರೆ ಇವೆಲ್ಲರೂ ಹೋಗಿ ಅವಮಾನ ಮಾಡ್ತಾರಲ್ಲ ಸರ್. ನಮ್ಗೆ ಸಹಿಸ್ಕೊಳಕ್ ಆಗಲ್ಲ ಸರ್. ನಾವು ಹೇಗೆ ಸಹಿಸ್ಕೊಳ್ಳಿ ಇದನ್ನ? ನಾನು, ನೀವು ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ, 2 ವರ್ಷದಿಂದ ಹೇಳ್ತಾ ಇದ್ದೀನಿ. ಹಿಂದಿನ ನಾಗ್ತಿಯಲ್ಲಿ ಚಂದ್ರಶೇಖರ್ ಅವರು ಕರೆದಿದ್ದಾರೆ, ನಾಗಭರನ್ ಅವರು ಕರೆದಿದ್ದಾರೆ, ರಾಜನ್ ಸಿಂಗ್ ಬಾಬು ಅವರು ಕರೆದಿದ್ದಾರೆ. 2 ವರ್ಷದಿಂದ ಅಂದ್ರೆ ಲಾಸ್ಟ್ ಇಯರ್ ಅಧ್ಯಕ್ಷರು ಇರಲಿಲ್ಲ. ನಾವು ಅವಾಗ ಅಧ್ಯಕ್ಷರ ಮೇಲೆ ನಾವು ಏನು ಬರಲ್ಲ, ಒನ್ಲಿ ರಿಜಿಸ್ಟರ್. ಇವಾಗ್ಲೂ ಕೂಡ ಸಾಧು ಕೋಕಿಲ್ ಅವರು ಅಧ್ಯಕ್ಷರಾಗಿ ಬಂದಿದ್ದಾರೆ. ಅವರು ಬೈಲನ್ನ ಓದಿದಾರ, ಅವ್ರಿಗೆ ಸಿಸ್ಟಮ್ ಗೊತ್ತಿದ್ಯಾ ನನ್ಗೆ ಗೊತ್ತಿಲ್ಲ. ಬಟ್ ಸರ್ಕಾರ ಒಂದು ನೇಮಕ ಮಾಡ್ತಾರಲ್ಲ ಅಧಿಕಾರಿಗಳು, ರಿಜಿಸ್ಟರ್ ಅನ್ನೋ ಒಂದು ವ್ಯಕ್ತಿ ಇರ್ತಾರಲ್ಲ, ಆ ಅಧಿಕಾರಿಗೆ ಸಂಪೂರ್ಣ ವಿಷಯ ಗೊತ್ತಿರುತ್ತಲ್ವಾ. ಈಗ ಲಾಸ್ಟ್ ಇಯರ್ ಹೋಗಿ ನಾವು ರಿಜಿಸ್ಟರ್ನೇ ಭೇಟಿ ಮಾಡಿದ್ದು, ಈ ವರ್ಷ ಅವ್ರನ್ನೇ ಭೇಟಿ ಮಾಡಿದ್ದು. ಅವರು ಆ ಬೈಲ ಏನಿದೆ ಆ ಬೈಲ ಪ್ರಕಾರನೇ ರೂಲ್ಸ್ ಮಾಡ್ತಾರಲ್ವಾ. ಈಗ ಬಾಕಿ ಅವ್ರನ್ನ ಕರೀತಾರೆ. ಅದರ್ ಸಂಘನೂ ಕೂಡ 4 ವರ್ಷಕ್ಕೆ 4 ಮೀಟಿಂಗ್ ಕರಿಬೇಕು ಅಂತ ಇದೆ. ಅವ್ರದ್ದು ಕಾರ್ಯಕಾರಿ ಸಮಿತಿ ವರ್ಷಕ್ಕೆ ಮಿನಿಮಮ್ 6 ಮೀಟಿಂಗ್ ಮಾಡ್ಬೇಕು ಅಂತ ಇದೆ. ಏನ್ ಮಾಡ್ತೀರಾ? ದುಡ್ಡು ಬರುತ್ತೆ, ಎಲ್ಲೂ ಹೋಗುತ್ತೆ. ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಇದೆಲ್ಲ ಆಗುತ್ತಲ್ಲ, ಏನಾಗುತ್ತೆ ಅನ್ನೋದು ಬೇಕಲ್ವಾ. ಇದು ಇದೆ ಬೈಲದಲ್ಲಿ ಹಾಕಿದ್ದಾರೆ. ಚಿತ್ರೋತ್ಸವ ಅಂತ ಅಲ್ಲ, ಅಕಾಡೆಮಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳನ್ನು ಅವರು ವಿಚಾರ ಸಂಕಿರಣ ಮಾಡ್ಲಿ, ಕಮ್ಮಟ ಮಾಡ್ಲಿ, ಅಥವಾ ಅದರಲ್ಲಿ ಇನ್ನೊಂದಿದೆ, ವಿಲೇಜ್ ಕಡೆ ಹೋಗಿ ವಿದ್ಯಾರ್ಥಿಗಳನ್ನ ರೆಡಿ ಮಾಡ್ಬೇಕು ಅಂತಲೂ ಇದೆ. ಇದು ಎಲ್ಲದರಲ್ಲೂ ಈ 5-6 ಸಂಘಗಳು ಭಾಗಿಯಾಗಿದ್ದಾವೆ. ಪದನಿಮಿತ್ತ ಸದಸ್ಯರಾಗಿ ಪ್ರಾರಂಭದಿಂದಲೇ ಇದೆ. ಕರೆಯುವುದಿಲ್ಲ, ಕರೆದೇ ಇಲ್ಲ, ಕರೆಯದೂ ಇಲ್ಲ. ಹೋಗಿ ಕೇಳ್ತೀವಿ ಸರ್ ನಾವು. ನೀವು ನಂಬ್ತಿರೋ ಬಿಡ್ತಿರೋ, ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಮಹೇಶ್ವರವ್ರು ಬೆಳೆದಿದ್ರ ಮೆಟ್ಲಲ್ಲಿ ನಿಂತು ಆಯ್ತು ಏನೋ ಅನ್ನೋ ತರ ಬೇಡ್ಕೊಳ್ತೀವಲ್ಲ, ಆ ತರ ಹೋಗಿ ಬೇಡ್ಕೊತಿದೀವಿ ಸರ್. ಎಲ್ಲಿವರೆಗೆ ನಮಗೂ ಒಂದು ತಾಳ್ಮೆ ಇರಲ್ವ ಸರ್? ಈ ಸರಿನೂ ಈಗ ಮೊನ್ನೆಯಿಂದ ಒಂದು 3-4 ಸರಿ ಹೋಗಿ ಕೇಳಿದಾಯ್ತು, ಎಲ್ಲ ಮಾಡ್ತೀನಿ ಅಂತ ಹೇಳ್ತಾರಂತೆ ಅಷ್ಟೇ. ಆಮೇಲೆ ವಾರ್ತಾ ಇಲಾಖೆ ಗಮನಕ್ಕೂ ತರ್ತೀವಿ, ಎಲ್ಲ ಒಂದು ಟೀಮ್ ಮಾಡ್ಕೋತಾರೆ ಸರ್. ನೀವು ಹೌದಾ ಅಲ್ವಾ ಒಂದಕ್ಕೊಂದ್ಸರಿ ಅಕಾಡೆಮಿಗೆ ಹೋಗಿ ಬೈಲ ತೆಕ್ಕೊಳ್ಳಿ, ಅಲ್ಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡಿ, ಆಮೇಲೆ ನಡೀತಿರುವ ಕಾರ್ಯಕ್ರಮ ಅದು ಹೇಗೆ ಸರ್? ನಾಗ್ತಿಯಲ್ಲಿ ಚಂದ್ರಶೇಖರ್ ಅವರು ಅಷ್ಟು ಚೆನ್ನಾಗಿ ಮಾಡಿಲ್ವಾ? ಫಿಲ್ಮ್ ಫೆಸ್ಟಿವಲ್ ಚೆನ್ನಾಗಿಲ್ವ? ಹಿರಿಯ ಜರ್ನಲಿಸ್ಟ್ಗಳು ಇದಿರಲ್ಲ, ನೀವೆಲ್ಲ ಹೋಗಿದಿರಲ್ಲ, ಗೊತ್ತಲ್ವ ಸರ್ ನಿಮ್ಗೆ? ಚೆನ್ನಾಗಿ ಮಾಡಿಲ್ವಾ? 2,70,00,000 ಮಾಡ್ತಾರೆ, ಅದೇ 9 ಲಕ್ಷ ಆಗುತ್ತೆ. ಈಗ ಚೇಂಜ್ ಆಗಿದ್ರೆ ಓವರ್ ಅಂಡ್ ಮಾಲ್ದು ಒಂದು 10 ಲಕ್ಷ ಡಿಫರೆನ್ಸ್ ಆಗುತ್ತೆ ರೇಟು. ಬಾಕಿ ಏನು ಸರ್? ಅಲ್ಲ, ಮಾಡ್ಲಿ, ಚೆನ್ನಾಗಿ ಮಾಡ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಯಾವುದಕ್ಕೂ ಚಿತ್ರರಂಗದವನ್ನು ಕರೆಯದೆ ಬಿಟ್ಟು ಈ ತರ ಮಾಡಿದ್ರೆ ಹೇಗೆ ಅಂತ